ಆಕಾಶವಾಣಿ ಧಾರವಾಡ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶ್ರೀ ವೇದವ್ಯಾಸಾಚಾರ್ ಶ್ರೀಶಾನಂದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ, ನಮ್ಮ ಜೊತೆಗೆ ಒಬ್ಬ ಘನವಾದ ವ್ಯಕ್ತಿ ಇದ್ದಾರೆ. ಕರ್ನಾಟಕ ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿರುವಂತಹ ಜಸ್ಟಿಸ್ ವೇದವ್ಯಾಸಾಚಾರ್ಯ ಶ್ರೀಶಾನಂದ ಅವರು ಜನಸಾಮಾನ್ಯರ ನ್ಯಾಯಾಧೀಶರು, ಜನಾನುರಾಗಿ ನ್ಯಾಯಾಧೀಶರು, ಮತ್ತೆ ಜನರಿಗೆ ತತ್ಕ್ಷಣ ಒಂದು ನ್ಯಾಯ ದೊರಕಬೇಕು ಅಂತ ಅಭಿಲಾಷೆ ಹೊಂದಿದಂಥವರು, ತ್ವರಿತ ನ್ಯಾಯದಾನಕ್ಕೆ ಹೆಸರಾದಂಥವರು. ಇವತ್ತು ಆಕಾಶವಾಣಿಗೆ ಬಂದಿದ್ದಾರೆ. ಬಸವ ಜಯಂತಿ ಸಂದರ್ಭದೊಳಗೆ ಅವ್ರು ಬಂದಿರೋದು ನಮ್ಗೆ ಬಹಳ ಸಂತೋಷ. ಜಸ್ಟಿಸ್ ವೇದವ್ಯಾಸಾಚಾರ್ಯ ಶ್ರೀಶಾನಂದ ಸರ್, ನಿಮಗೆ ಆಕಾಶವಾಣಿ ಪರವಾಗಿ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಕೇಳುಗರಿಗೆ ಬಸವ ಜಯಂತಿಯ ಶುಭಾಶಯಗಳು. ಒಂದು ಮಾಧ್ಯಮವಾಗಿ ಆಕಾಶವಾಣಿ ಧಾರವಾಡ ಈ ಒಂದು ಸಾಮಾಜಿಕ ಜಾಲತಾಣಗಳ ಒಂದು ಪೈಪೋಟಿ ಮಧ್ಯೆ ಯಶಸ್ವಿಯಾಗಿ 75 ವರ್ಷಗಳನ್ನು ಪೂರೈಸಿದೆ. ಧಾರವಾಡ ಆಕಾಶವಾಣಿ ತುಂಬಾ ಉತ್ತರ ಕರ್ನಾಟಕದಾದ್ಯಂತ ಜನಪ್ರಿಯವಾಗಿರುವಂತದ್ದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೇಳುಗರನ್ನ ಹೊಂದಿರುವಂತಹದ್ದು. ಆ ನಿಟ್ಟಿನೊಳಗೆ ತಮ್ಮ ಒಂದೆರಡು ಪ್ರೀತಿಯ ಮಾತುಗಳು. ಮೊಟ್ಟ ಮೊದಲನೇದಾಗಿ, ತಾಂತ್ರಿಕ ಯುಗದಲ್ಲಿ ನಾಗಾಲೋಟದಿಂದ ಹಲವಾರು ರೀತಿಯ ಮಾಧ್ಯಮಗಳು ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆಕಾಶವಾಣಿ ತನ್ನದೇ ಆದ ಶ್ರೋತೃಗಳನ್ನ ಉಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಹೆಮ್ಮೆ ತರತಕ್ಕಂಥ ವಿಷಯ. ಆಕಾಶವಾಣಿ ಕೂಡ ಹಲವು ವಿಚಾರಗಳಲ್ಲಿ ಮುನ್ನುಗ್ತಾ ಇದೆ. ಉದಾಹರಣೆಗೆ FM ನ ಪ್ರಾರಂಭ ಮಾಡಿರ್ತಕ್ಕಂಥದ್ದಿರಬಹುದು, ಇತ್ಯಾದಿ ಇತ್ಯಾದಿ. ಆದರೂ ಕೂಡ ಇಂದಿಗೂ ಎಲ್ಲರನ್ನ ತಲುಪತಕ್ಕಂಥ ಮತ್ತು ಅದರದೇ ಆದ ಒಂದು ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥದ್ದು ಆಕಾಶವಾಣಿ. ಹಾಗಾಗಿ ಆಕಾಶವಾಣಿನ ನಾವು ಎಲ್ಲ ಮಾಧ್ಯಮಗಳ ತಾಯಿ ಅಂತ ತಿಳ್ಕೊಳ್ಬೇಕಾಗತ್ತೆ. ತಾಯಿ ಬೇರೆ ಇಲ್ದಲ್ನೇ ಮಿಕ್ಯಾವುದು ಕೂಡ ಇರ್ತಕ್ಕಂಥದ್ದಲ್ಲ. ಹಾಗಾಗಿ ಆಕಾಶವಾಣಿನ ಮರೆಯೋ ಹಾಗಿಲ್ಲ. ಆಕಾಶವಾಣಿನಲ್ಲಿ ಇವತ್ತಿಗೂ ಕೂಡ ತನ್ನ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಹಲವಾರು ಶ್ರೋತೃಗಳು, ಸಾವಿರಾರು ಶ್ರೋತೃಗಳು ಈ ಕೆಲವು ವಿಶೇಷ ಕಾರ್ಯಕ್ರಮಗಳನ್ನ ಆಲಿಸಲಿ ತುದಿಗಾಲಿನಲ್ಲಿ ನಿಂತಿರ್ತಾರೆ ಅನ್ನೋದ್ರಲ್ಲಿ ಹೇಳೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಕೂಡ ಅಕ್ಷಯ ತೃತೀಯದಲ್ಲಿ ಆ ಕೇಳುಗರು, ಶ್ರೋತೃಗಳು ಆಕಾಶವಾಣಿಗೆ ಅಕ್ಷಯವಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಅಮೃತ ಮಹೋತ್ಸವದ ಈ ಸಂದರ್ಭದೊಳಗೆ ತಮ್ಮ ಪ್ರೀತಿಯ ಮಾತುಗಳಿಗೆ ಧನ್ಯವಾದಗಳು. ಒಂದ್ ಕಾಲ ಇತ್ತು, ನ್ಯಾಯಾಲಯ ಅಂದ್ರೆ ಒಂದು ಭಯದ ವಾತಾವರಣ, ಅಲ್ಲಿ ಹೋದ್ರೆ ಏನೋ ಅಂತ. ಈಗ ತಮ್ಮಂತಹ ಒಂದು ನ್ಯಾಯಾಧೀಶರು ಬಂದ ಮೇಲೆ ನ್ಯಾಯಾಲಯದಲ್ಲಿ ಒಂದು ಪ್ರೀತಿಯ ವಾತಾವರಣ ಬಂದಿದೆ. ವಿಶೇಷವಾಗಿ ತಾವು ಜಸ್ಟಿಸ್ ವೇದವ್ಯಾಸಾಚಾರ್ಯ ಶ್ರೀಶಾನಂದ ಅವರೇ ಜನಾನುರಾಗಿ ನ್ಯಾಯಾಧೀಶರಾಗಿರಿ, ಜನರ ಪ್ರೀತಿಯನ್ನು ಗಳಿಸಿರಿ ಮತ್ತು ತ್ವರಿತವಾಗಿ ಅವರಿಗೆ ಒಂದು ಸಮಾಧಾನ ನೀಡುವ ನಿಟ್ಟಿನೊಳಗೆ ಕಾರ್ಯಪ್ರವೃತ್ತರಾಗಿರಿ. ಏನು ಈ ಯಶಸ್ಸಿನ ಗುಟ್ಟು? ಇಲ್ಲಿ 2-3 ಮಜಲುಗಳನ್ನ ನಾವು ನೋಡಬೇಕಾಗುತ್ತೆ. ಭಾರತದಲ್ಲಿ ನ್ಯಾಯಾಂಗ ಪದ್ಧತಿ ಇದ್ದಂತ ಸಂದರ್ಭದಲ್ಲಿ ಈ ಭಯದ ವಾತಾವರಣ ಇರಲಿಲ್ಲ. ನಾವು ಸ್ವಲ್ಪ ಹಿನ್ನೆಲೆ ನೋಡೋದಾದ್ರೆ, ಇವತ್ತಿನ ಏನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರಿತೀವಿ ಅಥವಾ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ ಕರಿತೀವಿ, ಅದು ನಮ್ಗೇನು ತುಂಬಾ ಹೊಸದಲ್ಲ. ವಿಕ್ರಮಾದಿತ್ಯನ ಸೀಟ್ ಆಫ್ ಜಸ್ಟಿಸ್ ಅಂತ ಕರೀತಾ ಇದ್ರು. ಅಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ನ್ಯಾಯದ ಗಂಟೆಯನ್ನ ಬಾರಿಸ್ತಕ್ಕಂಥ ಅವಕಾಶವಿತ್ತು ಅಂತ ನಮಗೆ ಚರಿತ್ರೆ ತಿಳಿಸ್ಕೊಡುತ್ತೆ. ಹಾಗಾಗಿ ಮುಕ್ತ ವಾತಾವರಣದಲ್ಲಿ ನ್ಯಾಯಾಲಯಗಳು ನಡೀತಿದ್ದನ್ನ ನಾವು ಮನಗಾಣಬಹುದು. ಹಾಗಾದ್ರೆ ಎಲ್ಲಿ ಇದಕ್ಕೆ ತಾಳ ತಪ್ಪಿತು ಅನ್ನೋದನ್ನು ಸ್ವಲ್ಪ ನೋಡಿದ್ರೆ, ಹಲವಾರು ದಾಳಿಗಳು ನಮ್ಮ ದೇಶದ ಮೇಲೆ ಆದವು. ಅದರ ಪ್ರಭಾವಗಳು ನಮ್ಮ ಮೇಲೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸ್ತು. ಭಾಷೆ ತೊಂದರೆ ಆಯಿತು, ಅವರ ರೀತಿ ನೀತಿಗಳು ತೊಂದರೆ ಆಯಿತು. ಎಲ್ಲ ದಾಳಿಕೋರರ ಮನಸ್ಥಿತಿ ಒಂದೇ ಇತ್ತು, ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆಯತಕ್ಕಂಥದ್ದು ಮತ್ತು ಇಲ್ಲಿ ಜನರನ್ನ ಗುಲಾಮರಾಗಿ ಮಾಡ್ಕೊಳ್ತಕ್ಕಂಥದ್ದು ಅಂತ. ತಮಗೆ ಅವಾಗ ಗೊತ್ತಾಗುತ್ತೆ, ಯಾವಾಗ ಅವರ ಮನಸ್ಥಿತಿ ಆ ತರ ಇತ್ತು, ಅವರಿಗೆ ನ್ಯಾಯ ಕೊಡೋದು ಬೇಕಾಗಿರ್ಲಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ನಮ್ಮನ್ನ ಶಿಕ್ಷಿಸುವಂತ ಪದ್ಧತಿ ಇತ್ತು. ಹಾಗಾಗಿ ನ್ಯಾಯಾಲಯ ಅಂದ್ರೆ ಒಂದು ಅಧಿಕಾರ, ಅಲ್ಲಿ ಏನಾದ್ರು ದೂಸರ ಮಾತಾಡಿದ್ರೆ ಅವ್ರು ತಲೆ ತೆಗಿತೀವಿ ಅಂತಕ್ಕಂಥ ಭಯ, ಬಂದೂಕಿನ ಒಂದು ಸದ್ದುಗಳು, ಸಾಮಾಜಿಕವಾಗಿ ಎಲ್ರಿಗೂ ಕಾಣೋ ಹಾಗೆ ವಿಧಿಸ್ತಿರ್ತಕ್ಕಂಥ ಶಿಕ್ಷೆಗಳು. ನಾವು ಯಾವುದು ಊರಿನ ಪ್ರಮುಖ ಸ್ಥಳ ಅಂತ ಕರಿತಿದೀವಿ, ಅಲ್ಲಿ ನಮ್ಮ ಜನರನ್ನ ನೇಣಿಗೆ ಏರಿಸಿ ಒಂದು ಭಯದ ವಾತಾವರಣವನ್ನ ಪೊಲೀಸ್ ವ್ಯವಸ್ಥೆ ಮತ್ತು ನ್ಯಾಯಾಲಯದ ವ್ಯವಸ್ಥೆಗೆ ತಂದ್ರು. ಹಾಗಾಗಿ ಆ ಒಂದು 200 ವರ್ಷದ ಒಂದು ಬ್ರಿಟಿಷರ ಆಡಳಿತ ಏನಿತ್ತು, ಆ ಸಂದರ್ಭದಲ್ಲಿ ನ್ಯಾಯಾಲಯ ಅಂದ್ರೆ ಒಂದು ಭಯದ ವಾತಾವರಣ ಅನ್ನೋ ರೀತಿಯಲ್ಲಿ ಆಗಿತ್ತು. ಆ ಒಂದು ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಕಲಬುರಗಿನಲ್ಲಿ
ಒಬ್ರು 70 ವರ್ಷದ ಒಬ್ಬ ವ್ಯಕ್ತಿಗೆ ನಾನು ಸಾಕ್ಷಿ ಅಂತ ಸಮನ್ಸ್ ಕೊಡಬೇಕಾಗಿ ಬಂತು. ಅವ್ರೇನೋ ಘಟನೆಗೆ ಸಂಬಂಧಪಟ್ಟಿದ್ದವ್ರು ಇದ್ರು ಅಂತ ಕೊಟ್ಟೆ. ಅವ್ರು ಬಂದ್ರು, ಬಹಳ ಶ್ರೋತ್ರಿಯರು, ನ್ಯಾಯ ನೀತಿಯಿಂದ ನಡ್ಕೊಂಡಂತವ್ರು. ಅವ್ರು ಬಂದವರೇನೆ ನನ್ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡು, ಸ್ವಾಮಿ ನನ್ನ ಯಾಕೆ ಇಲ್ಲಿ ಕರ್ಸರಿ, ನಾನೇನ್ ತಪ್ಪು ಮಾಡಿದೀನಿ ಅಂತ ಕೇಳಿದ್ರು. ಯಾವಾಗ ಅವ್ರಿಗೆ ಸಾಕ್ಷಿ ಪೆಟ್ಟಿಗೆಗೆ 10 ಅಂತ ಹೇಳಿದೆ, ನಾನು ಸಾಕ್ಷಿ ಕೊಡ್ಬೇಕು ಅಂತ, ಅವ್ರು ಅಳಕ್ಕೆ ಶುರು ಮಾಡಿಬಿಟ್ರು. ನಾನು ಕೇಳಿದೆ, ಇದೇನಿದು ನೀವು ಈ ರೀತಿ ಹೇಳ್ತಾ ಇದ್ದೀರಲ್ಲ, ಯಾಕೆ ಅಳ್ತಾ ಇದ್ದೀರಿ ಅಂತ ಕೇಳಿದೆ. ಆಗ ಅವ್ರಂದ್ರು, ಇಲ್ಲ ಮಹಾಸ್ವಾಮಿ, ನಾನೇನು ತಪ್ಪು ಮಾಡ್ದಲ್ನೆ ನೀವು ನನ್ನನ್ನು ಕಟ್ಕಟ್ಟೆಗೆ ನಿಲ್ಲಿಸ್ಬಿಟ್ರಿ ಅಂತ ಹೇಳ್ಬಿಟ್ಟು. ನಾನಂದೆ, ನೋಡಿ ತಾವು ತಪ್ಪು ತಿಳ್ಕೊಂಡಿದ್ದೀರಿ, ನನ್ನ ಎದುರುಗಡೆ ಕಾಣ್ತಿದ್ಯಲ್ಲ ಅದನ್ನ ಕಟ್ಟಕಟ್ಟೆ ಅಂತ ಕರೆಯೋದು. ಅಲ್ಲಿ ಆರೋಪಿಗಳು ನಿಲ್ತಾರೆ, ಅವರು ಮಾಡಿರ್ತಕ್ಕಂಥ ಆರೋಪ ಸರಿನೋ ತಪ್ಪು ಅನ್ನೋದನ್ನ ವಿಚಾರಣೆ ನಡೀತಿದೆ. ಅದಕ್ಕೆ ನೀವು ಕೊಡ್ತಕ್ಕಂಥ ಸಾಕ್ಷಿ ಮುಖ್ಯವಾಗುತ್ತೆ. ಈಗ ನನ್ನ ಪಕ್ಕದಲ್ಲಿರ್ತಕ್ಕಂಥ ಸಾಕ್ಷಿ ಪೆಟ್ಟಿಗೆ ಅಂತ ಏನಿದೆ, ಆ ಸಾಕ್ಷಿ ಪೆಟ್ಟಿಗೆನಲ್ಲಿ ನಿಂತ್ಕೊಂಡು ಸಾಕ್ಷಿ ನುಡಿಯತಕ್ಕಂಥದ್ದು ಉತ್ತಮ ಕಾರ್ಯ, ದೈವಿ ಕಾರ್ಯ. ನೀವು ಸತ್ಯಾನ್ವೇಷಣೆಗೆ ಸಹಾಯ ಕೊಡ್ತಾ ಇದ್ದೀರಿ, ಆದ್ರಿಂದ ನೀವು ಮಾಡ್ತಿರ್ತಕ್ಕಂಥ ಪುಣ್ಯದ ಕೆಲಸ ಅಂತ ಅವ್ರಿಗೆ ಹೇಳಿದ ಮೇಲೆ ಸಮಾಧಾನ ತಂದುಕೊಂಡು ಅವರು ಕೇಸಿನ ಬಗ್ಗೆ ಸಂಬಂಧಪಟ್ಟಂತ ಸಾಕ್ಷಿಯನ್ನ ನೋಡಿದ್ರು. ಅಲ್ಲಿಗೆ ಅಸಂಗತ ವಿಷಯಗಳಿರಬಹುದು, ಅಥವಾ ನ್ಯಾಯಾಲಯದನ್ನ ಅವರು ರೂಪಿಸಿರ್ತಕ್ಕಂಥ ರೀತಿ ನೀತಿಗಳಿರ್ಬೋದು. ಇವುಗಳಿಂದ ಮನುಷ್ಯನಲ್ಲಿ, ಜನಸಾಮಾನ್ಯರಲ್ಲಿ ನ್ಯಾಯಾಲಯದಲ್ಲಿ ಭಯಭೀತವಾದ ವಾತಾವರಣ ಇರುತ್ತೆ. ಅದನ್ನ ನಾವೇನ್ ಮಾಡಬೇಕು, ಬಂದಂತ ನೊಂದಂತ ವ್ಯಕ್ತಿಗಳಿಗೆ ಮೊದಲು ತಿಳಿ ಹೇಳಬೇಕು ಪ್ರಕ್ರಿಯೆ ಬಗ್ಗೆ. ತಿಳಿ ಹೇಳುವಂತ ಸಂದರ್ಭದಲ್ಲಿ ಅವರಿಗೆ ಕೆಲವು ಸಣ್ಣ ಪುಟ್ಟ ವಿವರಣೆಗಳ ಅಗತ್ಯ ಇದೆ. ಅಧಿಕಾರದಿಂದ ನಾವು ದೂಷಣೆ ಮಾಡಿ ಅಥವಾ ಅಧಿಕಾರದ ದರ್ಪ ತೋರಿಸಿ ಸತ್ಯಾನ್ವೇಷಣೆ ಮಾಡ್ತೀವಿ ಅಂತ ಹೊರಟ್ರೆ, ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹಲವಾರು ಸತಿ ನಾವು ಸೋಲ್ಬೇಕಾಗುತ್ತೆ. ಅದರ ಬದಲು ಮುಕ್ತ ವಾತಾವರಣವನ್ನು ನಿರ್ಮಿಸಿ, ನೊಂದಂತ ವ್ಯಕ್ತಿಗಳಿಗೂ ಕೂಡ ಹೇಳ್ಕೊಳ್ತಕ್ಕಂಥ ವಿಚಾರಗಳನ್ನ ತಿಳಿಸಿ, ಮುಕ್ತ ವೇದಿಕೆ. ಅವರಿಗೆ 108 ತಾಪತ್ರಯಗಳು ಸಮಾಜದಲ್ಲಿ ಉಂಟಾಗಿರುತ್ತೆ. ಕಾರ್ಯಾಂಗದಲ್ಲಿ ಕೆಲವು ಪೊಲೀಸ್ ಸ್ಟೇಷನ್ ಆಗ್ಲಿ ಇನ್ನೊಂದಾಗ್ಲಿ ಇಂಥ ಸಂದರ್ಭಗಳಲ್ಲಿ ಕೂಡ ಅವರಿಗೆ ಹೇಳ್ಕೊಳ್ಳೋದಕ್ಕೆ ತೊಂದರೆ ಆಗಿರುತ್ತೆ. ಅದೆಲ್ಲದನ್ನ ಮೀರಿ ನಮ್ಮಲ್ಲಿ ಏನೋ ಒಂದು ನನಗೆ ನ್ಯಾಯ ಸಿಗುತ್ತೆ ಅಂತ ಬಂದಂತ ಸ್ಥಳದಲ್ಲೂ ಕೂಡ ಅದೇ ವಾತಾವರಣ ಪುನರಾವರ್ತನೆ ಆದರೆ ಆ ವ್ಯಕ್ತಿ ಮನಸ್ಸು ಮತ್ತಷ್ಟು ಮುದುಡೋಗುತ್ತೆ. ಆದ್ರಿಂದ ಅಂತಹ ವ್ಯಕ್ತಿಗಳಿಗೆ ಸೂಕ್ತವಾದ ವೇದಿಕೆ ಕಲ್ಪಿಸಬೇಕು. ಅವ್ರಿಗೊಂದು ಭಯ ಇಲ್ಲದೆ ಇರತಕ್ಕಂಥ ವಾತಾವರಣ, ಮುಕ್ತ ವಾತಾವರಣ, ಒಂದು ಸ್ನೇಹಮಯಿ ವಾತಾವರಣ, ಕರುಣೆ, ಕಕ್ಕುಲಾತಿ, ಇವುಗಳನ್ನೆಲ್ಲ ನಾವು ನ್ಯಾಯಾಧೀಶರಾದವರು ಒದಗಿಸ್ಕೊಡ್ಬೇಕಾಗತ್ತೆ. ಒಂದು 5 ನಿಮಿಷ ಪ್ರಿಪರೇಷನ್ ಅಂತ ಇಟ್ಕೊಳ್ಳಿ ನೀವು. ಹಾಗೆ ಅವ್ರನ್ನ ಸಿದ್ಧತೆ ಮಾಡ್ಕೊಂಡಾಗ ಮತ್ತೆ ಅವರಲ್ಲಿ ಹಲವಾರು ದುಗುಡುಗಳು ಸೋಡಾ ಬಾಟ್ಲಿ ತರ ಒಳಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದು ಒಮ್ಮೆಲೆ ಮುಚ್ಚಳ ತೆಗೆದಾಗ ಸ್ಫೋಟಗೊಳ್ತಕ್ಕಂಥದ್ದು ಸಹಜ. ಅಂತಹ ಸಂದರ್ಭದಲ್ಲಿ ಅವರಿಗೆ ಎಮೋಷನ್ಸು ಇತ್ಯಾದಿಗಳೆಲ್ಲ ಬರುತ್ತೆ. ನಮ್ಮ ಮನೋಶಾಸ್ತ್ರದಲ್ಲೂ ಕೂಡ ಒಂದು ವಿಚಾರ ನೀವು ತಿಳ್ಕೊಂಡಿರ್ತೀರಿ, ವೆನ್ ದಿ ರೀಸನಿಂಗ್ ಫೇಲ್ಸ್ ಎಮೋಷನ್ ಶೂಟ್ಸ್ ಅಂತ. ಯಾವಾಗ ನೀವು ಕಾರಣಗಳನ್ನ ತರ್ಕಬದ್ಧವಾಗಿ ಹೇಳಕ್ ಆಗೋದಿಲ್ಲ, ಆಗ ಈ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥದ್ದು ಇದೆಲ್ಲ ಸಹಜ. ಅಂತಹ ಸಂದರ್ಭಗಳಲ್ಲಿ ನಾವೇನ್ ಮಾಡಬೇಕು ನ್ಯಾಯಾಧೀಶರಾದವರು ಅಂದ್ರೆ, ಮುಕ್ತವಾದ ಒಂದು ವಾತಾವರಣವನ್ನ ಕಲ್ಪಿಸಿಕೊಟ್ಟು, ಯಾರು ನೊಂದು ಬಂದಿರತಕ್ಕಂಥ ವ್ಯಕ್ತಿ ಇರ್ತಾರೆ ಅವರಿಗೆ ಒಂದು ಮೊದಲನೇದಾಗಿ ಅತ್ಯಂತ ಸನಿಹದ ಆಪ್ತ ಕಿವಿಗಳಾಗಬೇಕು. ಆಪ್ತ ಕಿವಿಗಳಾಯ್ತು ಅಂತಂದ್ರೆ ಆಗ ಅವ್ರದ್ದೇನಿದೋ ದೂರದ ಮನ ಹೇಳ್ಕೋತಾರೆ. ಇದು ಒಂದು ಭಾಗ. ಆದ್ರೆ ಆರೋಪಿತರಿಗೂ ಸಹ ಅವಕಾಶವನ್ನು ಕೊಟ್ಟು, ನಿನ್ ಮೇಲೆ ಏನ್ ತೊಂದರೆ ಇದೆಯಪ್ಪ, ನಿನ್ ಮೇಲೆ ಈ ತರ ಆರೋಪ ಇದೆ ಅಂತ ಸಾಧ್ಯವಾದ ಮಟ್ಟಿಗೆ ಯಾವ ನೆಲದ ಆಡು ಭಾಷೆ ಇರುತ್ತೆ ಆ ಆಡು ಭಾಷೆಯಲ್ಲಿ ಅದನ್ನ ವಿವರಿಸಿ ಹೇಳಿದಾಗ ನಮ್ಗೆ ಸತ್ಯ ಹೆಚ್ಚಾಗಿ ಗೋಚರ ಆಗುತ್ತೆ. ಕಾರಣಾಂತರಗಳಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ನಮ್ಮ ಎಲ್ಲ ಕಾನೂನಿನ ಪ್ರಕ್ರಿಯೆಗಳಲ್ಲಿ ಇಂಗ್ಲಿಷ್ ತಾಂಡವವಾಡ್ತಿದೆ. ಆದರೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಮಾನವನಿಗೆ ಸಂಬಂಧಪಟ್ಟಿದ್ದು. ಅದು ಭಾಷೆಯನ್ನ ಮೀರಬೇಕಾಗತ್ತೆ. ಸಾಧ್ಯವಾದ ಮಟ್ಟಿಗೆ ನಾವು ನಮ್ಮ ನೆಲದ ಭಾಷೆಯನ್ನು ಉಪಯೋಗಿಸಿ ಅವರಿಗೆ ತಿಳಿ ಹೇಳಿದಾಗ ಅಲ್ಲಿ ಬರ್ತಕ್ಕಂಥ ಉತ್ತರಗಳು, ಅಲ್ಲಿ ಸಿಗ್ತಕ್ಕಂಥ ನಮ್ಗೆ ಸಮಾಲೋಚನೆಗಳು, ಸಮಸ್ಯೆಗೆ ಪರಿಹಾರಗಳು ಸುಲಭವಾಗ್ತವೆ. ನಾವು ಇಂಗ್ಲಿಷ್ ನಲ್ಲಿ ಕೇಳಿದಾಗ ವಿ ಶ್ರೀಶಾನಂದ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಚಾರ್ಜ್ ಯು ಅಂತಂದ್ರೆ ಅವ್ನಿಗೇನು ಗೊತ್ತಾಗೋಲ್ಲ. ಏನಪ್ಪಾ ನಿನ್ ಮೇಲೆ ಈ ತರ ಆರೋಪ ಹೊರಿಸಿದ್ದಾರೆ, ನಿಮ್ಮ ಶ್ರೀಮತಿ ಅವ್ರು ತೀರ್ಕೊಂಡು ಹೋಗಿದ್ದಾರಂತೆ, ಏನಾಗಿತ್ತು, ತಾವಾಗೆ ನೆನೆ ತೀರ್ಕೊಂಡು ಹೋಗ್ಬಿಟ್ರೆ ಆಯುಷ್ ತೀರಾಗಿ ಅಂದ್ರೆ ಇಲ್ಲ ಸರ್ ಅಂತ ಹೇಳ್ತಾನಾತ. ಮತ್ತೇನಾಗಿತ್ತು ಅಂತ ನೀವು ಮುಂದೆ ಪ್ರಶ್ನೆ ಕೇಳಿದ್ರೆ, ಇಲ್ಲ ಸರ್ ಅವಳು ನೇಣು ಹಾಕೊಂಡ್ಬಿಟ್ಲು ಅಂತ ಹೇಳಿ. ಯಾಕಪ್ಪ ನೇಣು ಹಾಕೊಂಡ್ಲು, ಹುಚ್ಚಿಡ್ದಿತ್ತ ಅಂತ ಕೇಳಿದ್ರೆ, ಇಲ್ಲ ಸರ್ ಸ್ವಲ್ಪ ಏನೋ ಮನಸ್ಸಿಗೆ ಬೇಸರ ಆಗಿತ್ತು. ಎಷ್ಟು ವಿಚಾರಗಳು ಹೊರಗೆ ಬಂತು ನೋಡಿ. ಆ ಆರೋಪಿತನಿಗೂ ಕೂಡ ನಿಮ್ಗೆ ಅವನ ಭಾಷೆಯಲ್ಲಿ ಕೇಳಿದಾಗ ಹೆಚ್ಚು ಸಮಂಜಸ ಅನ್ಸುತ್ತೆ. ಕಾನೂನಿನ ಕ್ಲಿಷ್ಟ ಪದಗಳನ್ನ ಆ ಪ್ರೊಸೀಡಿಂಗ್ಸ್ ನಲ್ಲಿ ನಾವು ನಮ್ಮ ಭಾಷಾ ಸಾಮರ್ಥ್ಯವನ್ನ ತೋರಿಸೋದಕ್ಕೋ ಪ್ರೌಢಿಮೆಯನ್ನ ತೋರಿಸೋದಕ್ಕೋ ಮಾಡಕ್ ಹೋಗ್ಬಾರ್ದು. ಹಾಗೆ
ಟ್ರಾನ್ಸ್ಲೇಟ್ ಮಾಡ್ತೀವಿ ಆಡುಭಾಷೆಗೆ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ನ ನೇರ ತರ್ಜುಮೆ ಮಾಡಿದ್ರೆ ಎಷ್ಟೋ ಸಂದರ್ಭದಲ್ಲಿ ಕನ್ನಡ ಪಂಡಿತರಿಗೂ ಕೂಡ ಅದು ಕಷ್ಟ ಆಗುವಂತದ್ದು ವಿಚಾರಗಳಿರುತ್ತೆ. ಇವುಗಳನ್ನೆಲ್ಲ ನಾನು ಪಾಲನೆ ಮಾಡಿದ್ರಿಂದ, ಸ್ನೇಹಮಯಿ ವಾತಾವರಣವನ್ನ ಸೃಷ್ಟಿಸಿದ್ರಿಂದ, ಮುಕ್ತವಾದ ಒಂದು ವಾತಾವರಣವನ್ನ ಆರೋಪಿತರಿಗೆ, ಸಾಕ್ಷಿದಾರರಿಗೆ, ಪಕ್ಷಕಾರರಿಗೆ ಎಲ್ಲ ತಿಳಿ ಹೇಳಿದ್ರಿಂದ, ಮತ್ತೆ ಅವರ ಒಳಿತು ಕೆಡಕುಗಳನ್ನು ಕೂಡ ಹೇಳೋದ್ರಿಂದ ಅವರಿಗೆ ನಮ್ಮ ಸಮಸ್ಯೆಗೆ ಇಲ್ಲಿ ಸಮಂಜಸವಾದ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಆ ಕಾನ್ಫಿಡೆನ್ಸ್ ಏನಿರುತ್ತೆ, ಆ ನಂಬಿಕೆ ಮೊದಲು ನ್ಯಾಯಾಲಯದಲ್ಲಿ ಉಂಟಾಗುತ್ತೆ. ಆ ನಂಬಿಕೆ ನೀವು ಗೆದ್ರಿ ಅಂತಂದ್ರೆ ಪ್ರಕರಣ 50% ನಮ್ಮಂತೆ ಗೆದ್ದ ಹಾಗೆ. ಒಂದು ಸ್ನೇಹಮಯ ವಾತಾವರಣ ತಾವು ಎಲ್ಲ ಕಡೆ ಉಳಿಬೇಕು. ಅದು ಬರೇ ಪೇಪರ್ ನಲ್ಲಿ ಇರಬಾರ್ದು. ಆ ಸ್ನೇಹಮಯಿ ಅಂತಂದ್ಬಿಟ್ಟು ಜಡ್ಜ್ ಪಕ್ಕಕ್ಕೆ ಸೀಟ್ ಹಾಕೊಂಡು ಕೂಡಿಸ್ಕೊಳ್ಳೋದಲ್ಲ. ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ವಾತಾವರಣ ಅನ್ನೋದು ನಾವು ನಡೆಸ್ಕೊಳ್ಳೋ ರೀತಿನಲ್ಲಿರುತ್ತೆ. ಆಗ ನ್ಯಾಯಾಲಯದಕ್ಕೆ ಹೊಸ ರೂಪ ಬರುತ್ತೆ. ಕಕ್ಷಿಗಾರನಿಗೆ ನನಗೆ ಇಲ್ಲೇನೋ ಒಂದು ಆಶಾಕಿರಣ ಇದೆ ಅನ್ಸುತ್ತೆ, ನೊಂದವನಿಗೆ ಒಂದು ಹೊಸ ಹೋಪ್ ಕ್ರಿಯೇಟ್ ಆಗುತ್ತೆ. ಮಾನ್ಯ ನ್ಯಾಯಾಧೀಶರೇ, ಈಗ ನೋಡ್ತಾವು ಸಂಸ್ಕೃತ ಪಂಡಿತರು, ಸಂಸ್ಕೃತಿಯ ನೇತಾರರು, ಮುಖ್ಯವಾಗಿ ಭಾಷಾ ಪಾಂಡಿತ್ಯ ಏನಿದೆಯಲ್ಲ ಅದು ಈಗ ದೂರದೃಷ್ಟಿಯನ್ನು ಕೊಡ್ತದೆ. ಆಮೇಲೆ ಒಂದು ಯಾವುದೇ ವಸ್ತುಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಹಕಾರಿ ಆಗುತ್ತೆ. ಇತಿಹಾಸವೇ ಸಾಕ್ಷಿ ಇದೆ ಅದಕ್ಕೆ. ಬಹುಶಃ ತಮ್ಮ ಒಂದು ಪಾಂಡಿತ್ಯ ಅಂದ್ರೆ ಅದಕ್ಕೆ ಸಹಕಾರಿ ಆಗಿರ್ಬೋದು ಅನ್ನೋದು ಕೂಡ ನನ್ನ ಒಂದು ವಿಶ್ವಾಸ. ಒಟ್ಟಾರೆಯಾಗಿ ತಾವು ತುಂಬಾ ಜನಪ್ರಿಯತೆಯನ್ನು ಪಡೆದಿರಿ. ಹಿರಿದಾದ ಸಂಸ್ಕೃತಿ ಹೊಂದಿರುವಂತಹ ಪುರಾತನ ಸಂಸ್ಕೃತಿ ನಮ್ಮ ಭಾರತದ್ದು. ಆ ಒಂದು ಹಿನ್ನೆಲೆಯೊಳಗೆ ವಿಚಾರ ಅನ್ನೋದೆಲ್ಲ ಮನುಷ್ಯನಿಗೆ ಸಿಕ್ಕದಂತ ವರ. ಆ ವಿಚಾರ ಇರೋದ್ರಿಂದ ಮನುಷ್ಯತ್ವ ಅನ್ನೋದು ಬಹಳ ಮಾತಾಡ್ತೀವಿ ನಾವು. ಯಾಕಂದ್ರೆ ಊಟಕ್ಕಿಂತ ಮುಖ್ಯ ವಿಚಾರಗಳು ಬಹಳ ಮುಖ್ಯ. ಆ ನಿಟ್ಟಿನೊಳಗೆ ತಾವು ಅದನ್ನ ಗಳಿಸಿಕೊಂಡಿದ್ದೀರಿ, ನಿಮಗೆ ಅಭಿನಂದನೆಗಳು. ಈ ವಿಷಯದಲ್ಲಿ ಒಂದು ಮಾತು ಹೇಳಬೇಕು. ತಮ್ಗೆಲ್ಲ ಅನ್ಸಿರಬಹುದು, ನಾನು ಸಂಸ್ಕೃತ ಪಂಡಿತ್ನಲ್ಲ, ಆದರೆ ಸಂಸ್ಕೃತವನ್ನ ನಾನು ಸ್ವಲ್ಪ ಅಧ್ಯಯನ ಮಾಡಿದ್ದೇನೆ. ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ಈ ದೇಶದ ಮೂಲ ನೆಲೆನೇ ಸಂಸ್ಕೃತ ಆಗಿತ್ತು. ಯಾವಾಗ ಸಂಸ್ಕೃತ ನಶಿಸ್ತಾ ಹೋಯ್ತು ಆಗ ಸಂಸ್ಕೃತಿ ನಾಶವಾಗ್ತಾ ಬಂತು. ಇದನ್ನ ನಾನು ಒತ್ತಿ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ಎರಡನೇದು, ತುಂಬಾ ಜನ ಕೇಳಿದ್ದಾರೆ ನೀವು ಕನ್ನಡ ಎಂಎನಾ ಅಂತ. ಅಲ್ಲ, ನಾನು ಇಂಗ್ಲಿಷ್ ಮೀಡಿಯಂನಲ್ಲೇ ಓದ್ದವನು. ನನ್ನೆಲ್ಲ ಶೈಕ್ಷಣಿಕ ಭಾಗಗಳೆಲ್ಲನೂ ಹೈಸ್ಕೂಲಿಂದ ಆದಿಯಾಗಿ ಅಪ್ ಟು ಮಾಸ್ಟರ್ಸ್ ಆಫ್ ಲಾವರೆಗೂ ಇಂಗ್ಲಿಷಲ್ಲೇ ಇತ್ತು. ಆದ್ರೆ ನಾನು ಕಂಡ್ಕೊಂಡಿದ್ದೇನು ಅಂತಂದ್ರೆ, ಇಂಗ್ಲಿಷ್ನಲ್ಲಿ ವ್ಯವಹರಿಸಿದಾಗ ಶೋಕಿ ಸ್ಟೈಲ್ ಆಗಿ ಕಾಣುತ್ತೆ ಹೊರತು ಮೂಲ ತೊಂದರೆ ಏನಿದೆ ಅದಕ್ಕೆ ನಾವು ಹೋಗಕ್ಕಾಗೋದಿಲ್ಲ ಅಂತ. ಯಾಕೆಂದ್ರೆ ಭಾಷೆ ಮಾಧ್ಯಮವಾಗಿದ್ರೂ ಕೂಡ ಆ ಭಾಷೆ ಅರ್ಥ ಆಗೋ ರೀತಿನಲ್ಲಿ ಮಾಧ್ಯಮವಾಗಬೇಕು. ಅದನ್ನ ದೃಷ್ಟಿ ಇಟ್ಕೊಂಡಾಗ ಕನ್ನಡ ಬಳಕೆ ನನ್ನ ಒಂದು ಸಣ್ಣ ಪುಟ್ಟ ಏನು ಯಶಸ್ಸು ಅಂತ ತಾವೆಲ್ಲ ಭಾವಿಸ್ತೀರಿ, ಅದರಲ್ಲಿ ಅನುಕೂಲಕರವಾಗಿ ಆಗಿದೆ. ಅದೊಂದು ಗುಟ್ಟು. ಆ ವಾತಾವರಣವನ್ನ ನಮ್ಮ ನ್ಯಾಯಾಲಯದಲ್ಲಿ ಒಂದು ಲೈವ್ಲಿ ಅಂತ ಕರಿತೀವಲ್ಲ, ಆ ತರದ ವಾತಾವರಣ ಇರೋದಕ್ಕೋಸ್ಕರ, ಜೀವಂತವಾಗಿಡಿಸ್ಕೊಳ್ಳೋದಕ್ಕೋಸ್ಕರ ಭಾಷಾ ಮಾಧ್ಯಮ ಮುಖ್ಯ ಆಗುತ್ತೆ. ಹೆಚ್ಚಾಗಿ ಅವರವರ ಭಾಷೆಯಲ್ಲಿ ಕೇಳ್ಬಿಟ್ರೆ ಅದಕ್ಕೆ ಗೊಂದಲಗಳಿಗೆ ಅವಕಾಶವಿರಲ್ಲ ಅಂತ ಅದೊಂದು ರೀತಿ. ಹಾಗಾಗಿ ಸಂಸ್ಕೃತ ಸಪ್ತ ಭಾಷೆ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ, ತಪ್ಪಾಗುತ್ತದು. ಸಂಸ್ಕೃತ ಕೂಡ ಇವತ್ತಿಗೂ ಇದೆ, ಬಳಕೆನಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕೆಲವು ತೊಂದರೆಗಳಾಗಿದೆ. ಅದನ್ನ ನಾವು ಸ್ವಲ್ಪ ಬಿಡ್ತಾ ಹೋಗ್ಬೇಕಾಗತ್ತೆ, ಸ್ವಲ್ಪ ನಮ್ಮನ್ನ ಸೇರಿಸ್ಕೊತಾ ಹೋಗ್ಬೇಕಾಗತ್ತೆ. ಬಳಕೆನಲ್ಲಿ ನಾವು ಹೆಚ್ಚೆಚ್ಚು ಪದಗಳನ್ನ ಬಳಸ್ತಾ ಹೋದಂಗೂ ಕೂಡ ನಮ್ಗೆ ಆ ಭಾಷೆಗೆ ಪುನಃ ಜೀವನ ಬರುತ್ತೆ. ಆ ಜೀವ ಬಂತು ಅಂತಂದ್ರೆ ಅವತ್ತಿನ ದಿವಸ ನಮಗೆ ಗೊತ್ತಾಗುತ್ತೆ. ಇವಾಗ ಉದಾಹರಣೆಗೆ ನಾವು ಎಲೆಕ್ಟ್ರಿಸಿಟಿ ಅಂತ ಕಂಡುಹಿಡಿದ್ವಿ ಅಂತ ಇಟ್ಕೊಳ್ಳಿ. ಎಲೆಕ್ಟ್ರಿಸಿಟಿ ಅಂತ ನಾವು ಕಂಡುಹಿಡಿದ್ರೆ ಆ ಎಲೆಕ್ಟ್ರಿಸಿಟಿ ಅನ್ನೋ ಪದಕ್ಕೆ ಬಹಳ ಮುಂಚೆ ಒಂದು ವಿಶ್ವದಲ್ಲೇನೆ ಯಾವತ್ತೂ ಏನು ಇಲ್ಲದೆ ಇದ್ದಂತಹ ಭಾಷೆ ಇದ್ದಂತ ಸಂದರ್ಭದಲ್ಲಿ ನಮಗೆ ಸಂಸ್ಕೃತದಲ್ಲಿ ವಿದ್ಯುತ್ತು ಅಂತಕ್ಕಂಥದ್ದು ಸಿಕ್ಕುತ್ತೆ. ಇವತ್ತಿಗೂ ನೋಡಿ ನೀವು ವಿದ್ಯುದೀಕರಣ ಅಂತೀವಿ, ವಿದ್ಯುತ್ ಅಂತೀವಿ. ಎಲ್ಲಿಂದ ಸಿಕ್ತು ನಮ್ಗೆ? ಅಂದ್ರೆ ವಿದ್ಯುತ್ತಿನ ಬಗ್ಗೆ ಕಲ್ಪನೆ ಇರ್ಬೇಕಲ್ವಾ? ಅದೇ ಬಸ್ಸಿಗೆ ಸಿಗಲ್ಲ, ನಿಮ್ಗೆ ಬನ್ಗೆ ಸಿಕ್ಕಲ್ಲ, ಪಿಜ್ಜಾಗೆ ಸಿಕ್ಕೋದಿಲ್ಲ, ಆ ಸಮಾನಾರ್ಥಕ ಪದಗಳು ಸಿಗೋದಿಲ್ಲ. ಅದನ್ನ ಆ ಕನ್ನಡೀಕರಿಸ್ಕೋಬೇಕು, ಆಯಾ ಭಾಷೆಗಳನ್ನ ಅಪ್ಕೋಬೇಕು, ಅದನ್ನ ಪದಗಳನ್ನ ಉಪಯೋಗಿಸ್ಕೋಬೇಕು, ಅದನ್ನ ಸೇರಿಸ್ಕೊಂಡ್ಬಿಡ್ಬೇಕು. ಮೂರನೇದು ಬಹಳ ಮುಖ್ಯ ಏನು ಅಂತಂದ್ರೆ, ನಾವೆಲ್ಲವನ್ನೂ ಕೂಡ ನಮ್ಮ ಭಾಷೆಯಲ್ಲೇ ಇತ್ತು ಅಂತ ನಾವು ಮಾಡಕ್ ಹೋಗ್ಬಿಟ್ರೆ ಕಷ್ಟ ಆಗತ್ತೆ. ಆ ದೃಷ್ಟಿಯಿಂದ ಶಾವಿಗೆ ಪಾಯಸಕ್ಕೆ ಇಂಗ್ಲಿಷಲ್ಲಿ ಈಕ್ವಿವೆಲೆಂಟ್ ಏನು ಅಂತ ಹುಡುಕಿದ್ರೆ ಏನಾಗುತ್ತೆ? ಇಲ್ಲ. ಹೋಳಿಗೆಗೆ ಅದಕ್ಕೆ ಸಿಕ್ಕೋದಿಲ್ಲ. ಅದು ನೀವು ದೋಸೆಯನ್ನ ಇಂಗ್ಲಿಷ್ ಕೇಳಿದ್ರೆ ಅವ್ನು ಪ್ಯಾನ್ ಕೇಕ್ ಅಂತಾನೆ, ನಮ್ಗೆ ಅರ್ಥ ಆಗಲ್ಲ. ಅದನ್ನ ಇವಾಗ ಏನ್ ಮಾಡಿದ್ದಾರೆ, ಇಂಗ್ಲೆಂಡ್ ನಲ್ಲಿ ಬೋರ್ಡ್ ಹಾಕುವಾಗ ದೋಸಾ ಅಂತ ಹಾಕ್ತಾರೆ. ಜನಕ್ಕೆ ಅರ್ಥ ಆಗುತ್ತೆ, ಓಹೋ ದೋಸೆನೂ ಸಿಗುತ್ತೆ ಇಲ್ಲಿ ಅಂತ. ಅಂದ್ರೆ ಎಲ್ ಎಸ್ ಶೇಷಗಿರಿರವ್ರು ಬಹಳ ಚೆನ್ನಾಗಿ ಬರೀತಾರೆ, ಒಂದು ಭಾಷೆ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಹೊಸ ಪದಗಳನ್ನ ನಾವು ಒಪ್ಕೊಂಡು ಅಪ್ಕೋಬೇಕು, ಇಲ್ಲದೆ ಹೋದ್ರೆ ಭಾಷೆ ಸತ್ತೋಗುತ್ತೆ ಅಂತ.
ಇರೋ ಪದಗಳನ್ನ ಜೊತೆಗೆ ಹೊಸ ಪದಗಳು ಬಂದಾಗ ಅದನ್ನು ಒಪ್ಕೋಬೇಕು. ವಿಶಾಲ ಮನೋಭಾವ ಇರಬೇಕು. ಅಂದ್ರೆ ಮನೋಭಾವ ಯಾವತ್ತಿಗೂ ಇರಬೇಕು. ಇಲ್ದರೆ ನಿಂತ ನೀರು ಕೊಳೆಯುತ್ತೆ. ಹರಿತಾ ಇರತಕ್ಕಂಥದ್ದು ಸ್ವಚ್ಛಂದವಾಗಿ ಯಾವಾಗ್ಲೂ ಕೂಡ. ಅದಕ್ಕೂ ಕೂಡ ಹೇಳ್ತಾರೆ ಫಿಸಿಕ್ಸ್ ನಲ್ಲಿ ಲಾ ಆಫ್ ಇನ್ಫೈನೈಟ್ ಡೈಲ್ಯೂಷನ್ ಅಂತ. ಯಾಕೆ ನದಿ ಕೆಡೋದಿಲ್ಲ ಅಂತಂದ್ರೆ ಅಲ್ಲಿ ಹೊಸ ನೀರು ಬರ್ತಾನೆ ಇರುತ್ತೆ, ಹಳೆ ನೀರು ಕೊಚ್ಕೊಂಡು ಹೋಗ್ತಾ ಇರುತ್ತೆ, ಹರಿಯುವ ನೀರು. ಅದಕ್ಕೋಸ್ಕರ ನಮ್ಗೆ ಅದನ್ನ ಸ್ವಚ್ಛತೆ ಸಿಗುತ್ತೆ. ನಮ್ಮ ವಿಚಾರಧಾರೆಗಳು ಕೂಡ ಸ್ವತಃ ಆ ನದಿಯಂತೆ ಸ್ವಚ್ಛಂದವಾಗಿ ಹರಿತಾ ಇರುವಂತದ್ದಾಗಬೇಕು. ಯಾವುದೇ ಪೂರ್ವಾಗ್ರಹ ಪೀಡಿತಗಳನ್ನ ಇಟ್ಕೋಬಾರದು. ನ್ಯಾಯಾಲಯದ ಬಗ್ಗೆನೂ ಹಾಗೇನೆ, ನ್ಯಾಯದಾನದ ಪ್ರಕ್ರಿಯೆ ಬಗ್ಗೆನೂ ಹಾಗೆ. ಹಾಗಾಗಿ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಹೇಳೋದಾದಾಗ ಡಿಸ್ಪೆನ್ಸೇಷನ್ ಆಫ್ ಜಸ್ಟಿಸ್ ಅಂದ್ಬಿಡ್ತೀವಿ. ಅದು ಡಿಸ್ಪೆನ್ಸೇಷನ್ ಅಂತಂದ್ರೆ ಏನಾಯ್ತು, ಈಗಾಗಲೇ ಮಾಡಿದ್ದನ್ನ ನಾವು ಕೊಡ್ತಾ ಇದೀವಿ ಅಂತ. ಎಷ್ಟು ಉದಾತ್ತವಾದ ಭಾಗ ಇದೆ ನೋಡಿ ಅಲ್ಲಿ. ಬಸವ ಜಯಂತಿಯ ಸಂದರ್ಭದೊಳಗೆ ಆ ವಿಚಾರ ಕ್ರಾಂತಿ, ಈಗ ತಾವು ಹೇಳ್ತಾ ಇದ್ರಲ್ಲ, ಅಂದ್ರೆ ವಿಚಾರ ಕ್ರಾಂತಿಯ ಒಂದು ನೇತಾರರು ಬಸವಾದಿ ಪ್ರಮುಖರು. ಆ ಒಂದು ಸಂದರ್ಭದೊಳಗೆ 12ನೇ ಶತಮಾನದೊಳಗೆ ಆಗಿರುವಂತಹ ನೋಡ್ರಿ, ಶಿವಾನುಭವ ಮಂಟಪ ಅದು ಒಂದು ನ್ಯಾಯಾಲಯವೇ ಆಗಿತ್ತು. ಅಲ್ಲಂ ಪ್ರಭುವರ ನೇತೃತ್ವದೊಳಗ ಅದು ಎಂಥ ಒಂದು ಜನಸಾಮಾನ್ಯರಿಗೂ ಕೂಡ ಕಾಯಕವೇ ಕೈಲಾಸ ಅಂದ್ರವರು. ಆ ನಿಟ್ಟಿನೊಳಗೆ ತಾವು ಸಾಕಷ್ಟು ಬಸವಣ್ಣವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಸಭೆ ಸಮಾರಂಭಗಳಲ್ಲಿ ಹೇಳಿದ್ದೀರಾ. ಬಸವಾದಿ ಪ್ರಮುಖರನ್ನ ನೀವು ಈ ಒಂದು ಸಂದರ್ಭದೊಳಗೆ ಹೇಗೆ ನೆನಿತೀರಾ, ಹೇಗೆ ನೋಡ್ತೀರಾ? ಬಸವಣ್ಣವರು 12ನೇ ಶತಮಾನದ ಏನು ಶರಣ ಪಥ ಇತ್ತು ಅದರಲ್ಲಿ ಅತ್ಯಂತ ಪ್ರಮುಖರಾಗ್ತಾರೆ. ಈ ಶರಣ ಪಥ ಅಥವಾ ಶರಣ ಸಂಸ್ಕೃತಿ ಅನ್ನೋದೇನಿತ್ತು ಅದರ ಹಿನ್ನೆಲೆ 4ನೇ ಶತಮಾನಕ್ಕೆ ಉತ್ತರ ಭಾರತಕ್ಕೆ ಸೇರ್ಕೊಳ್ಳುತ್ತೆ. ಉತ್ತರ ಭಾರತದಲ್ಲಿ ಒಂದು ಪಂಥದಲ್ಲಿ ಬಂದಂಥದ್ದು ವಿಶೇಷ ಅಂದ್ರೆ ನಿಮ್ಗೆ ಆಗಿನ ಕಾಲದಲ್ಲಿ 4ನೇ ಶತಮಾನದಲ್ಲಿ ಇದನ್ನ ಈ ಪಥವನ್ನ ಅಥವಾ ಈ ಪಂಥವನ್ನ ಶರಣ ಪಂಥ ಅಂತ ಏನ್ ನಾವು ಕರಿತೀವಿ ಅದನ್ನ ಶುರುವಾಗಿದ್ದು ವೈದಿಕ ಆಗಮದಲ್ಲಿ ಅನ್ನೋದು ಬಹಳ ಮುಖ್ಯ. ಇದನ್ನ ತುಂಬಾ ಜನ ಮರೀತಾರೆ. ಮುಂದೆ ಅದು 7-8ನೇ ಶತಮಾನದಲ್ಲಿ ತಮಿಳುನಾಡಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತೆ. ತಮಿಳುನಾಡಿನಲ್ಲಿ ಅಂತವ್ರನ್ನ ಕರೆದವ್ರನ್ನ 63 ನಯನಾರ್ಗಳು ಅಂತ ಕರೀತಾರೆ. ಆ 63 ನಯನಾರ್ಗಳಲ್ಲಿ 4 ಜನ ನಯನಾರ್ಗಳು ಬಹಳ ಪ್ರಮುಖವಾಗ್ತಾರೆ. ಮುಂದೆ 10-11ನೇ ಶತಮಾನಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಏನು ಶರಣ ಪಂಥ ಅನ್ನೋದನ್ನ ನಾವು ಕಲ್ತ್ಕೊಂಡ್ವಿ. ಅವರು ಅಲ್ಲಿ ಕರ್ಕೊಂಡಿರ್ತಾರೆ ಶರಣರು ಅಂತ. ಅದನ್ನ ನಾವು ಇಲ್ಲೂ ಕೂಡ ಒಪ್ಕೋತೀವಿ. ಶರಣರು ಅನ್ನೋದು ನಮ್ಗೇನು ಹೊಸ ಮಾತಲ್ಲ. ಅದನ್ನ ಮುಂದೆ ಕರ್ಕೊಂಡು ಹೋದಾಗ ಯಾರು ಅತ್ಯಂತ ಇದರೊಳಗಡೆಗೆ ಪ್ರಮುಖರಾಗ್ತಾರೆ ಅಂತ ಬಂದಾಗ ಬಸವಣ್ಣವರು ಆಗಿದ್ದಂಥ ಸಮಾಜದಲ್ಲಿರ್ತಕ್ಕಂಥ ಕೆಲವು ಏರುಪೇರುಗಳು ಇವುಗಳನ್ನೆಲ್ಲ ನೋಡ್ಕೊಂತ ಬಂದಾಗ ಅಂಕುಡೊಂಕುಗಳನ್ನ ತಿದ್ದೋ ರೀತಿನಲ್ಲಿ ಮಾಡಬೇಕಾದಾಗ ತಾವು ಒಂದು ಲೀಡರ್ಶಿಪ್ ತೆಗೆದುಕೋತಾರೆ. ಬಹುಶಃ ಇತಿಹಾಸ ತಿಳ್ಕೊಂಡವ್ರಿಗೆಲ್ಲ ಗೊತ್ತಿರುತ್ತೆ, ಬಸವಣ್ಣವರ ತಂದೆ ತಾಯಿಗಳ ಅವರು ಅಕಾಲ ಮೃತ್ಯುಗೆ ಹೊಂದಿದ್ದಂಥ ಸಂದರ್ಭದಲ್ಲಿ ಅವರ ಅಜ್ಜಿ ಜೊತೆ ಬೆಳೀತಾರೆ ಅವರು. ಹಾಗಾಗಿ ಅಲ್ಲಿಂದ ಅವರು ಬಾಗೇವಾಡಿ ಅಂತ ಇವತ್ತೇನು ಕರಿತೀವಿ ಬಸವನ ಬಾಗೇವಾಡಿ ಅಂತ, ಅಲ್ಲಿಗೆ ಹೋಗ್ತಾರೆ ತಮ್ಮ ಸ್ಥಳವನ್ನ ಬಿಟ್ಟು. ಆ ನಂತರ ಅದು ಒಂದು ಇತಿಹಾಸವೇ ಸೃಷ್ಟಿ ಆಗುತ್ತೆ. ಸಂಶೋಧಕರ ಒಂದು ಮಾತಿನಂತೆ ಸುಮಾರು 1000 ವಚನಗಳು ನಮಗೆ ದೊರಕಿವೆ ಅಂತ ಹೇಳ್ತಾರೆ. ಕರಾರುವಕ್ಕಾಗಿ ಯಾವುದೇ ಸಂದೇಹಗಳಿಲ್ದಲೇ ಸುಮಾರು 963ರಿಂದ 965 ವಚನಗಳನ್ನ ಇದು ಬಸವಣ್ಣವರದೇ ಅಂತ ಹೇಳ್ತಕ್ಕಂಥದ್ದು ನಮಗೆ ದೊರಕ್ತಾ ಇದೆ, ಇವತ್ತು ಸಿಕ್ಕಿದೆ. ಅವುಗಳಲ್ಲಿ ಹಲವಾರು ವಿಷಯಗಳು ಬಂದು ಹೋಗಿದೆ. ಮುಖ್ಯವಾಗಿ ಸಮಾಜದಲ್ಲಿ ಇದ್ದಂತಹ ಆಗಿನ ಕಾಲದಲ್ಲಿ ಇದ್ದಂತಹ ಏನು ಏರುಪೇರುಗಳಿದ್ವು, ಅಂಕುಡೊಂಕುಗಳಿದ್ವು, ಅಸಮಾನತೆಗಳಿದ್ದವು, ಅವುಗಳನ್ನೆಲ್ಲ ವಿರುದ್ಧ ಇವರು ಒಂದು ಕ್ರಾಂತಿಯನ್ನೇ ಸಾರ್ತಾರೆ ಅಂತ ಆಗುತ್ತೆ. ಅದರಲ್ಲಿ ಮೂಲತಃ ನೀವು ನೋಡೋದಾದ್ರೆ ಹಲವಾರು ವಚನಗಳಲ್ಲಿ ಅತ್ಯಂತ ಹೇರಳವಾಗಿ ಸಂಸ್ಕೃತದ ಪದಗಳು ಸಿಗ್ತವೆ ನಿಮಗೆ. ಆ ಸಂಸ್ಕೃತದ ಪದಗಳನ್ನ ಹೇಳೋ ಅಂತ ಸಂದರ್ಭದಲ್ಲಿ ಮುಂದಿನ ಸಾಲಿನಲ್ಲಿ ಅವರು ಅದಕ್ಕೆ ಕನ್ನಡನೂ ಕೂಡ ಸೇರಿಸ್ತಾ ಹೋಗ್ತಾರೆ. ನೋಡಿ, ಪುನಃ ಅಲ್ಲಿಗೆ ಬರ್ತೀವಿ ನಾವು. ಯಾಕೆ ನಮಗೆ ಬಸವಣ್ಣ ಅವರ ವಚನ ಹತ್ತಿರವಾಯಿತು ಅಂತಂದ್ರೆ ಅದು ನಮ್ಮ ಸರಳ ಕನ್ನಡ ಭಾಷೆಯಲ್ಲಿ ಬಂತು. ಹೌದು, ಯಾವುದು ನಿಮಗೆ ಸಿಕ್ತಿರ್ಲಿಲ್ಲ, ಯಾವುದು ನಮ್ಗೆ ಅರ್ಥವಾಗ್ತಿರ್ಲಿಲ್ಲ, ಅದು ಅರ್ಥ ಆಗೋ ರೀತಿಯಲ್ಲಿ ಮನಸ್ಸಿಗೆ ಹಿತ ಕೊಡೋ ಹಾಗೆ ಹೇಳ್ತಾರೆ. ಮತ್ತೆ ಕಾವ್ಯಕ್ಕೆ ಸಂಬಂಧಪಟ್ಟಾಗಿ ಕೂಡ ಅದರ ಬಗ್ಗೆ ಚರ್ಚೆಗಳಾಗಿದೆ. ಛಂದಸ್ಸಿನ ಹರಿಕಾರರು ಕೂಡ ಬಸವಣ್ಣವ್ರು ಆಗ್ತಾರೆ ಅನ್ನೋ ವಿಚಾರವನ್ನ ತಿಳಿಸ್ತಾರೆ. ಹಾಗಾಗಿ ಸಾಹಿತ್ಯಕ್ಕೆ ಕೊಡುಗೆ ಕೊಡೋದಲ್ದಲ್ನೆ, ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸೋದಲ್ದಲ್ನೆ, ಅವುಗಳ ಮುಖಾಂತರ ಸಣ್ಣ ಸಣ್ಣ ಬುದ್ಧಿವಂತರಿಗೆ ಮಾತಿನ ಪೆಟ್ಟು ಅಂತಾರೆ ನೋಡಿ, ಹಾಗೆ ಆ ಬುದ್ಧಿವಂತರಿಗೆ ಮಾತಿನ ಪೆಟ್ಟಿನ ಮುಖಾಂತರ ವಚನಗಳನ್ನ ಕೇಳಿದ್ರು. ಮಾತಾಗಿದ್ದಿದ್ರೆ ಅಬ್ಬಬ್ಬ ಅಂದ್ರೆ ಬಸವಣ್ಣವ್ರು ಬದುಕಿದಂತ ಸಂದರ್ಭಕ್ಕಿರ್ಬೋದು, ಅಥವಾ ಅವರು ನಂತರದಲ್ಲಿ ಒಂದು 30-40 ವರ್ಷ 50 ವರ್ಷ, ಬಹಳ ಅಂದ್ರೂ ಕೂಡ 100 ವರ್ಷದ ಮೇಲೆ ಅದು ನಶಿಸ್ ಹೋಗ್ತಾ ಇತ್ತು. ಈಗ ಎಷ್ಟೋ ಜನದ್ದು ತತ್ವಜ್ಞಾನಿಗಳ ಮಾತುಗಳನ್ನ ನಾವು ಇವತ್ತು ನೆನ್ಪಿಟ್ಕೊಳ್ಳಲ್ಲ.
ಆದರೆ ಶ್ರೇಷ್ಠ ತತ್ವಜ್ಞಾನಿಗಳು ಯಾರಿದ್ದಾರೆ ಅವರು ನುಡಿದಂತಹ ಮಾತುಗಳು ಹಲವಾರು ಶತಮಾನಗಳಾದರೂ ಉಳ್ಕೊತಾ ಬಂತು. ಆದ್ರಿಂದ ಅದು ಕೇವಲ ಮಾತಾಗದೆ ವಚನವಾಯಿತು. ಯಾಕೆಂದ್ರೆ ಸತ್ಯ ಉಳ್ಕೋತು, ಆ ಗಟ್ಟಿತನನ ಉಳಿಸ್ಕೊಂಡ್ರು. ಆ ಗಟ್ಟಿತನನ ಉಳಿಸ್ಕೊಂಡಿದ್ರಿಂದ ವಿಚಾರಧಾರೆ ಏನು ಆ ಪದಗಳಲ್ಲಿ ಕೂಡಿ ಬಂತು ಅವುಗಳು ಕೂಡ ಇಂದಿಗೂ ಪ್ರಸ್ತುತವಾಗುತ್ತೆ. ಆದ್ರಿಂದ ಅದನ್ನ ನಾವು ಹತ್ರಕ್ಕೆ ತೆಗೆದುಕೊಂಡ್ವಿ. ಅದನ್ನ ಹೇಳಿದ್ರಿಂದ ಆ ಮಾತು ಸತ್ಯ ಅಂತಾಯ್ತು. ಸಾರ್ವಕಾಲಿಕ ಸತ್ಯವನ್ನ ನುಡಿಸುವಂತ ಸಂದರ್ಭದಲ್ಲಿ ಮಾತು ಕೇವಲ ಮಾತಾಗದಲ್ನೇ ಮಾತಾಗೇ ಉಳಿಯದೇನೆ ಅದು ವಚನವಾಯಿತು. ಯಾವುದು ವಚನವಾಯಿತೋ ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಅಂದ್ರೆ ಒಂದು ಶಾಸ್ತ್ರೀಯ ರೀತಿಯಲ್ಲಿ ತಿಳಿಸ್ಕೊಡ್ತಕ್ಕಂಥ ಮಾರ್ಗವನ್ನೇ ನಾವು ಪ್ರವಚನ ಅಂತ ಕರೆದ್ವಿ. ಹೀಗಾಗಿ ಏನಾಯ್ತು, ವಚನ ಸಾಹಿತ್ಯ ಅನ್ನೋದು ಬೆಳವಣಿಗೆಗೆ ಬಂತು. ಹಿಂದೂ ಇದ್ದು ಕೆಲವೆಲ್ಲನೂ ಅದನ್ನ ವಿದ್ವಾಂಸರು ಸಂಶೋಧಕರು ಎಲ್ಲ ಪತ್ತೆ ಮಾಡಿದ್ದಾರೆ. ಬಸವಣ್ಣವರ ಹಿಂದಿನ ಕೆಲವು ವಚನಗಳನ್ನ ತೆಗೆದುಕೊಂಡು ಎಲ್ಲ ಹೇಳಿದ್ದಾರೆ. ಒಂದು ಗಟ್ಟಿ ಏನು ಅಂತಂದ್ರೆ 12ನೇ ಶತಮಾನದ ಯಾವುದೊಂದು ಅವರ ಬಾಯಿಂದ ಬಂದಂತ ನುಡಿಗಳಿದ್ದವು ಅದು 21ನೇ ಶತಮಾನದಲ್ಲಿ ಬಸವ ಜಯಂತಿ ಸಂದರ್ಭದಲ್ಲಿ ನಾನು ನೀವು ಕೂತು ಇನ್ನೂ ಚರ್ಚೆ ಮಾಡ್ತಿದೀವಿ ಅಂದ್ರೆ ಅದರಲ್ಲಿರ್ತಕ್ಕಂಥ ಅಂತಃಸತ್ವ ಜೀವಸತ್ವ ಎಷ್ಟಿದೆ, ಸತ್ಯಾಸತ್ಯತೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ತಾ ಹೋಗುತ್ತೆ. ಹಾಗಾಗಿ 800-900 ವರ್ಷಗಳ ಕಾಲ ಒಂದು ಆಡಿದಂತ ಮಾತುಗಳು ಜನಮಾನಸದಲ್ಲಿ ಉಳಿದು ಇನ್ನೂ ಮುನ್ನು ಅದು ಸಂಶೋಧನೆಗೆ ಒಳಪಡ್ತಿದೆ ಅಂತಂದ್ರೆ ವಿಷಯದಲ್ಲಿ ಗಟ್ಟಿತನ ಇದೆ, ಜೊಳ್ಕಾಳಲ್ಲ, ಏನೋ ನುಡಿದಂಥದ್ದು ಆ ಕಡೆ ಈ ಕಡೆ ವಿಚಾರಗಳ ಅಲ್ಲ, ಯಾವುದನ್ನು ಕೂಡ ತಮ್ಮ ಶ್ರೇಯಸ್ಸನ್ನ ಅಭಿವೃದ್ಧಿ ಮಾಡ್ಕೊಳ್ಳಕ್ ಮಾಡಿದ್ದಂಥದ್ದಲ್ಲ, ಸತ್ಯಗೋಚರಣೆಗೆ ಒಳಪಟ್ಟಿದ್ದಂಥದ್ದು, ಆಬ್ಜೆಕ್ಟಿವ್ ಟೆಸ್ಟ್ ಪಾಸ್ ಆಗಿರ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಇಂದಿನ ಶತಮಾನದ ಇಂದಿನ ಜನಮಾನಸದ ವಾಸ್ತವತೆಯ ಈ ಏನು ಆಧುನಿಕತೆಯ ಅಥವಾ ನಾವೇ ತಿಳ್ಕೊಂಡಿರ್ತಕ್ಕಂಥ ಆಧುನಿಕತೆ ಅಂತೇನಿದೆ ಅದರ ಸ್ಕೇಲ್ನಲ್ಲಿ ಅದರ ಮಾನದಂಡದಲ್ಲಿ ಅಳೆದ್ರೂ ಕೂಡ ಆ 963 ವಚನಗಳೇನಿದ್ವೋ ಅದರಲ್ಲಿ ಕನಿಷ್ಠ ಪಕ್ಷ ಒಂದು 400-500 ಇಂದಿಗೂ ಪ್ರಸ್ತುತ ಆಗ್ತಾ ಹೋಗುತ್ತೆ. ಆಗಿನ ಮನಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಈಗಿಲ್ದಲ್ನೇ ಇರ್ಬೋದು, ಆದ್ರೆ ಕೆಲವು ವಚನಗಳು ಇಂದಿಗೂ ಪ್ರಸ್ತುತ ಆಗ್ತಾ ಹೋಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಾನವತೆಯ ನೆಲೆ, ಧರ್ಮ ಹೇಗಿರಬೇಕು, ಆಡಂಬರಕ್ಕೆ ಎಷ್ಟು ಸ್ಕೋಪು, ಆಡಂಬರವಿಲ್ದಲ್ನೇ ಭಗವಂತನನ್ನ ಒಲಿಸ್ಕೋಬಹುದೇ, ನನಗೆ ಬಡವನಾಗಿದ್ರೆ ನಾನು ಏನ್ ಮಾಡಬೇಕು, ನನ್ನ ಹತ್ರ ಆರ್ಥಿಕವಾಗಿ ನಾನು ಸಬಲನಾಗಿಲ್ಲ, ನನಗೆ ದೇವ್ರು ದೊರಕಲ್ವಾ, ಇಂಥವೆಲ್ಲ ವಿಚಾರಗಳನ್ನ ಹೇಳಿದಾಗ ಮೇರು ವಚನಗಳು ಅಂತ ನಾವು ಆವಾಗ ಹೇಳೋದೇನು ಅಂತಂದ್ರೆ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರ ಕಳಿವುಂಟು ಜಂಗಮಕ್ ಕಳಿವಿಲ್ಲ ಅಂತ. ಅದರಿಂದ ಏನ್ ಹೇಳಿದ್ರು, ಸ್ಥಾವರಗಳನ್ನ ನಾವು ಹೆಚ್ಚೆಚ್ಚು ಕಟ್ತಾ ಇರ್ತೀವಿ, ಮೂರ್ತಿ ಪೂಜೆಗೆ ನಾವು ಬಹಳ ಶ್ರೇಯಸ್ಸನ್ನ ಕೊಡ್ತಾ ಇರ್ತೀವಿ, ಇವುಗಳೆಲ್ಲ ಒಂದಲ್ಲ ಒಂದೊಂದು ದಿನ ನಶಿಸು ಹೋಗ್ತಕ್ಕಂಥದ್ದು ಅಂತ. ಭೂಕಂಪಗಳಾಗಬಹುದು, ನ್ಯಾಚುರಲ್ ಕೆಲಾಮಿಟೀಸ್ ಬೇರೆ ಬೇರೆ ಬರಬಹುದು. ಅಂತಹ ಸಂದರ್ಭಗಳಲ್ಲಿ ಕಟ್ಟಿದಂತಹ ದೊಡ್ಡ ದೊಡ್ಡ ಸೌಧಗಳೇ ಉರುಳಿ ಹೋದವು. ತಾವು ನೋಡಿರ್ತೀರಿ, ಅಂತ ರೋಮನ್ ಎಂಪೈರ್ ಯಾವುದನ್ನ ಶ್ರೇಷ್ಠ ಅಂತ ಕರ್ಕೊಂಡ್ರು ಅದು ಇವತ್ತು ಪಾಳು ಬಿದ್ದ ಸ್ಥಳ, ಲಕ್ಷಾಂತರ ಜನ ಹೋಗಿ ಅಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ಅದು ಸ್ಥಾವರ ಆಯ್ತು, ಅಳೆದು ಹೋಯ್ತು. ಕಾಲಘಟ್ಟದಲ್ಲಿ ಎಲ್ಲರೂ ಆಗೋದ್ರು, ಈ ಭೂಮಿ ಏನೇನೋ ನೋಡ್ಬಿಟ್ಟಿದೆ. ಹಾಗಾದ್ರೆ ಯಾವುದು ಉಳ್ಕೋತು? ದಯೆ, ದಾಕ್ಷಿಣ್ಯ, ಇವುಗಳೆಲ್ಲ ಬಂತು. ಅದನ್ನ ನಮ್ಗೆ ಬಹಳ ಸುಖವಾಗಿ ಸಿಕ್ಕೋದು ಅಂತಂದ್ರೆ ನಮ್ಮ ಸರ್ವಜ್ಞನ ಪದದಲ್ಲಿ ಸಿಕ್ಕುತ್ತೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಇತರರ ಬಗ್ಗೆ ದೊಡ್ಡ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ 3 ತ್ರಿಪದಿನಲ್ಲಿ ನಮ್ಗೇನ್ ತಿಳಿಸ್ಕೊಟ್ಬಿಟ್ಟು, ಇದೇ ಭಾಗದವನು, ಇಲ್ಲೇ ನಮ್ಮ ಮಾಸೂರ್ ಹತ್ರ ಇದ್ದವನು, ಇಲ್ಲೇ ಹಾವೇರಿ ಜಿಲ್ಲೆಯವನು, ನಮ್ಗೆ ಹತ್ರ ಆಗ್ತಾನೆ. ಆ ಸರ್ವಜ್ಞ ಹೇಳಿದ್ದನ್ನ ವಿಶೇಷವಾಗಿ ಇವರ ವಚನಗಳಲ್ಲಿ ನಾವು ಕಾಣಕ್ ಸಿಗ್ತೀವಿ. ಹಸ್ದವ್ರಿಗೊಂದು ಊಟ ಕೊಡಬೇಕು, ಸತ್ಯವನ್ನ ನುಡಿಬೇಕು. ನೀವು ಹಳೆಯ ತೈತರೀಯ ಉಪನಿಷತ್ತಿನ ಶಿಕ್ಷಾವಳಿಯನ್ನು ನೋಡಿದ್ರೆ ಸತ್ಯಂ ವದ ಧರ್ಮಂ ಚರ ಅಂತ ಎಲ್ಲ ಪಾಸಿಟಿವ್ ಕವನೆಂಟ್ಸ್ ಹೇಳಿದ್ದಾರೆ. ಮತ್ತೆ ಅವನು ಶಾಲೆ ಮುಗಿಸಿ ಹೊರಗಡೆ ಹೋಗುವಾಗ ಕಾನ್ವೊಕೇಶನ್ ಅಂತ ಏನ್ ಕೊಡ್ತಿದ್ರು ಅಲ್ಲಿ ಹೇಳ್ತಾರೆ, ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಭೂತ್ಯೈನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ ಅಂತಾನೆ. ಸೊ ಬಸವಣ್ಣವ್ರು ಅದನ್ನ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ಕೊಟ್ರು. ಅಪ್ಪ ಸತ್ಯ ನುಡಿ. ಹೌದು. ಕೂಡಲ ಸಂಗಮನನ್ನ ಒಲಿಸ್ಕೊಳ್ದೇ ಇದ್ರೆ ಇನ್ ಮಾಡಿದ್ದೆಲ್ಲ ವೇಸ್ಟ್ ಕೊಣು ಅಂತ ಹೇಳ್ತಾರೆ. ಮುಂದೆ ಬಹಳ ಮುಖ್ಯ ಬಸವ ತತ್ವದಲ್ಲಿ ನಮಗೆ ಕಾಣಿಸಿರ್ತಕ್ಕಂಥದ್ದು ಒಂದು ಮುಖ್ಯ, ಅದೇನು ಅಂದ್ರೆ ಪ್ರಸಾದ ಅಂದ್ರೆ ಏನು ಅಂತ. ಇದೊಂದನ್ನು ನಾನು ನಿಮ್ಗೆ ಈ ಬಸವ ಜಯಂತಿ ಸಂದರ್ಭದಲ್ಲಿ ಹೇಳಲೇಬೇಕು. ಯಾಕೆಂದ್ರೆ ಎಲ್ಲ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿರೋದು ಪ್ರಸಾದ ವಿತರಣೆ ಅಂತಿರುತ್ತೆ. ಇದನ್ನ ನಾವು ಬಸವಣ್ಣವರ ತತ್ವದಲ್ಲಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲನೇ ತಿಳ್ಕೋಬೇಕೇನು ಅಂತಂದ್ರೆ, ತಮಗೆ ಬೆಳಗ್ಗೆ ಬೇಕಾದಂತಹ
ಪೂಜೆಯನ್ನ ಆತ್ಮಲಿಂಗವನ್ನ ಅಂಗೈನಲ್ಲಿ ಲಿಂಗವನ್ನ ಇಟ್ಟುಕೊಂಡು ಅದಕ್ಕೆ ಒಂದು ತೊಟ್ಟು ಗಂಗೆ ನೀರನ್ನು ಹಾಕಿ ಏನೂ ಸಿಕ್ಕದಿದ್ರು ದೊಡ್ಡ ದೊಡ್ಡ ಹೂವಿನ ಎಲ್ಲ ಅಲಂಕಾರಗಳು ಯಾವುದೂ ಸಿಕ್ಕದಲ್ನೇ ಇದ್ರು ಕೂಡ ಕೇವಲ ಬೀದಿ ಬದಿಯಲ್ಲಿ ಬರ್ತಕ್ಕಂಥ ಒಂದು ತುಂಬೆ ಹೂವನ್ನ ಇಟ್ಟು ಪೂಜೆ ಮಾಡಿಸ್ಕೊಂಡು ಅದು ವಾಪಸ್ ಕಡೆಗೆ ಹಾಕೊಂಡ್ಬಿಡ್ಬೇಕು. ಕೆಲಸಕ್ಕೆ ಹೋಗಬೇಕು. ಏನೇನ್ ಕೆಲಸ ಇರುತ್ತೋ ಆ ಕಾಯಕವನ್ನ, ನಮ್ಮ ಕೊಟ್ಟಿದ್ದಂತಹ ಕರ್ಮವನ್ನ, ಭಗವಂತ ನಮ್ಗೇನು ಅನ್ನವನ್ನ ದುಡಿಲಿಕ್ಕೆ ನ್ಯಾಯಯುತವಾಗಿ ಕೊಟ್ಟಂತಹ ಏನು ಕೆಲಸ ಕಾರ್ಯಗಳಿದೆ ಅದರಲ್ಲಿ ಕಿಂಚಿತ್ತೂ ಕೂಡ ತಾತ್ಸಾರ ಮಾಡಬಾರದು. ಆ ಏನು ಕಾಯಕವನ್ನ ನಾವು ಮಾಡ್ತೀವಿ ಅದು ಭಗವತ್ ಪ್ರೀತಿ ಅಂತ ಮಾಡಬೇಕು, ಭಗವಂತ ನೋಡ್ತಾನೆ ಅಂತ ಮಾಡಬೇಕು. ನಂಬರು, ಸ್ಟ್ಯಾಟಿಸ್ಟಿಕ್ಸು ಅದಕ್ಕೆಲ್ಲ ಯೋಚನೆ ಅಲ್ಲ. ನಾನಿವತ್ತು ಈ ಸ್ಥಾನದಲ್ಲಿ ಕೂತಿದ್ದೀನಿ, ನನ್ನಿಂದ ಯಾರಿಗೆ ಎಷ್ಟು ಕೆಲಸ ಆಗಬೇಕು ಕೆಲವು ಪ್ರಕರಣಗಳನ್ನ ಪಟ್ಟಿ ಮಾಡಿದ್ದೀನಿ, ಅದು ಮುಗಿಸಿ ನಾನು ನನ್ನ ಚೇಂಬರ್ಗೆ ವಿಶ್ರಮಿತನಾಗ್ತೀನಿ ಅನ್ನೋದು ಬರಬೇಕು. ಅದು ಕಾಯಕ. ಅದರಲ್ಲಿ ಏನಾಗಬೇಕು? ಶುದ್ಧ ಕಾಯಕ ಅಂತಂದ್ರು. ಶುದ್ಧ ಕಾಯಕನ ಅಂತಂದ್ರೆ ಆ ಕಾಯಕದಲ್ಲಿ ತಾತ್ಸಾರ ಇರಬಾರ್ದು, ಅನಾಚಾರ ಇರಬಾರ್ದು, ಭ್ರಷ್ಟಾಚಾರ ಇರಬಾರ್ದು, ಇವು ಯಾವುದು ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಅಂತಹ ಕಾಯಕವನ್ನ ಮಾಡಿದಾಗ ಶುದ್ಧ ಕಾಯಕ. ಆ ಕಾಯಕದಿಂದ ಏನು ನಿನಗೆ ಭಗವಂತ ಕೊಡಮಾಡಲ್ಪಡ್ತಾನೆ ಅದನ್ನ ತೆಗೆದುಕೊಂಡು ನಾವು ಆ ಕಾಯಕದ ಆಧಾರದ ಮೇಲೆ ಏನು ನಮಗೆ ಬೇಕಾಗಿದೆ ಹೊಟ್ಟೆ ಹೊರಿಲಿಕ್ಕೆ, ಉಳಿಸ್ಕೊಳ್ಳೋದಿಕ್ಕೆ, ಅದನ್ನ ನಾವು ತರಬೇಕು. ಸಾಧ್ಯ ಆಗಿರ್ತಕ್ಕಂಥ ಹೆಣ್ಣುಮಗಳನ್ನು ಕಾಯಕಕ್ಕೆ ಹೋಗಿರ್ಬೋದು, ಅವಳು ಬಂದು ಅದಕ್ಕೆ ಅವತ್ತಿನ ಏನು ಬೇಕಾಗಿದೆ ಊಟ ಇತ್ಯಾದಿ ಉದರ ಪೋಷಣೆಗೆ ಅದನ್ನ ತಯಾರು ಮಾಡ್ಕೋಬೇಕು. ತಯಾರು ಮಾಡ್ಕೊಂಡ್ಬಿಟ್ಟಾದ್ಮೇಲಿಂದ ಅದನ್ನ ಮುಂದಕ್ಕೆ ಬಿಡುವ ಹಾಗಿಲ್ಲ. ಏನೋ ಒಂದೇ ಒಂದು ವಿಚಾರ ಏನು ಅದ್ರಲ್ಲಿ ತಿಳ್ಕೋಬೇಕು ಅಂದ್ರೆ, ಭಗವಂತನ ಕರುಣೆಗೆ ಯಾರಾದರೂ ಒಬ್ಬರು ಕೃಪಾ ಪಾತ್ರರಾಗಿಲ್ದಲ್ನೇ ಇರ್ಬೋದು, ಅವತ್ತು ಅದೃಷ್ಟಹೀನನಾಗಿರ್ಬೋದು, ಅಥವಾ ಅವನಿಗೆ ಅನಾರೋಗ್ಯದಿಂದ ಕಾಯಕ ಮಾಡಕ್ ಆಗಿಲ್ದಲ್ನೇ ಇರ್ಬೋದು. ಅಂಥವ್ರು ಯಾರಾದ್ರೂ ಬರ್ತಾರ ಅಂತ ಕಾಯ್ಬೇಕು. ಕಾದು ಅವರಿಗೆ ಸ್ವಲ್ಪ ಕೊಟ್ಟು ಆಮೇಲಿಂದ ನಾವು ಬುಂಜಿಸ್ಬೇಕು. ಒಂದ್ ವೇಳೆ ಯಾರಿಗೂ ಭಗವಂತನ ಕರುಣೆನಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅವತ್ತೆಲ್ರಿಗೂ ಊಟ ಇದೆ ಅಂತ ಆದ್ರೆ ಪ್ರಾಣಿ ಪಕ್ಷಿಗಳಿಗೆ ಕೊಡಬೇಕು. ಆ ಪ್ರಾಣಿ ಪಕ್ಷಿಗಳು ಅನ್ನ ನೀರಿಗಾಗಿ ಕಾತಿರ್ತಕ್ಕಂಥ ಬೇಸಿಗೆಯಲ್ಲಿ ಮತ್ತೊಂದರಲ್ಲಿ ಅದನ್ನ ಕೊಟ್ಟಾದ ಮೇಲೆ ಅದು ಆಗಿ ಮಿಗುತ್ತಲ್ಲ, ಅದು ಶಿವನಿಗೆ ನೈವೇದ್ಯ ಆಗಿರುತ್ತೆ. ಮಿಕ್ಕಿದ್ದು ಪ್ರಸಾದ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಾಯಿಯ ಹಾಲು ಪಂಚಾಮೃತಕ್ಕಲ್ಲ ಅಂತ ಎಚ್ಚರಿಸ್ತಾರೆ ನಮ್ಗೆ. ನಾಯಿನೂ ಪ್ರಾಣಿನೇ, ಹಸುನೂ ಪ್ರಾಣಿನೇ. ನೀವು ಅರ್ಥ ಮಾಡ್ಕೋಬೇಕಾಗಿರತಕ್ಕಂಥದ್ದೇನು ಅಂತಂದ್ರೆ, ನಾಯಿಯ ಹಾಲು ಪಂಚಾಮೃತಕ್ಕಲ್ಲ ಅಂತ. ಇಲ್ಲಿ ನಾನು ನಾಯಿನ ಕೀಳು ಅಂತ ಹೇಳ್ತಿಲ್ಲ. ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದೇನು ಅಂದ್ರೆ, ಶುದ್ಧ ಕಾಯಕದಲ್ಲಿ ದುಡಿಯದೆ ನೀನು ₹1,00,000 ತೆಗೆದುಕೊಂಡು ಬಂದು ದ್ರಾಕ್ಷಿ ಗೇರ್ಪಪ್ಪು ಹಾಕಿರ್ತಕ್ಕಂಥ, ಒಳ್ಳೆ ತುಪ್ಪವನ್ನು ಹಾಕಿರ್ತಕ್ಕಂಥ ಸಜ್ಜಿಗೆ ಮಾಡಿ ಕೊಟ್ಬಿಟ್ಟು ಅದನ್ನ ನೀನ್ ತಿಂತೀನಿ ಅಂದ್ರೆ ಅದು ಪ್ರಸಾದ ಆಗಲ್ಲ, ಅದು ವಿಷ. ಇದನ್ನ ನಮ್ಮ ಬಸವ ತತ್ವದ ಮೂಲ ಮಾರ್ಗವಾಗಿ ಹಿಡ್ಕೋಬೇಕು. ಅದಕ್ಕೆ ಎಲ್ಲ ನಮ್ಮ ಶರಣೆಯರು ಬಹಳ ಪ್ರಮುಖ ಸ್ಥಾನವನ್ನ ಅಲ್ಲಿ ಪ್ಲೇ ಮಾಡಬೇಕಾಗುತ್ತೆ. ಯಜಮಾನರ ಸಂಬಳ ಇಷ್ಟು ಅಂತ ನಿಮಗೆ ಗೊತ್ತಿದ್ರೆ, ರೂಪಾಯಿ ಹೆಚ್ಚಿಗೆ ತಂದ್ರೆ ಇದು ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡ್ಬೇಕು. ಐದಕ್ಕೆ ಲಕ್ಕಮ್ಮ ಮಾಡ್ತಾಳೆ. ಐದಕ್ಕೆ ಲಕ್ಕಮ್ಮ ಅದನ್ನೇ ಮಾಡಿದ್ದು. ಆ ಪ್ರಶ್ನೆಯನ್ನ ಮಾಡಿದ್ಬಿಟ್ರೆ ನಮ್ಮೆಲ್ಲ ಶರಣೆಯರು ಅವತ್ತಿನ ದಿವಸ ನೋಡಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಏನಿದೆ, ನಮ್ಮ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ, ಅದನ್ನ ಕಿತ್ತು ಬಿಸಾಕ್ಬಹುದು. ಅಂತಹ ಒಂದು ಎಲ್ಲ ಸುಬುದ್ಧಿ ಭಗವಂತ ಈ ಸಂದರ್ಭದಲ್ಲಿ ಬಸವಣ್ಣನ ಅನುಯಾಯಿಗಳಿಗೆ, ಬಸವಣ್ಣನ ಅನುಯಾಯಿಗಳ ಅಲ್ಲದೇ ಇರೋರ್ಗೂ ಕೂಡ ಬಸವಣ್ಣವರು ತಮ್ಮ ವಚನಗಳ ಮುಖಾಂತರ, ತಮ್ಮ ಕೃತಿಯ ಮುಖಾಂತರ, ನುಡಿದಂತೆ ನಡೆದರ ಹಾದಿಯ ಮುಖಾಂತರ, ಹಲವಾರು ಶರಣೆಯರ ಮುಖಾಂತರ ಏನೇನು ನಮಗೆ ಸಾರ ಬಂದಿತ್ತು ಅವುಗಳನ್ನೆಲ್ಲನೂ ಕೂಡ ಬಸವ ಜಯಂತಿಯ ಸಂದರ್ಭದಲ್ಲಿ ನಿಮ್ಮ ಆಕಾಶವಾಣಿ ಮುಖಾಂತರ ಹಲವು ಜನರು ಶ್ರೋತೃಗಳಿಗೆ ತಿಳಿಸಿ, ಅದು 1ರಿಂದ 100 ಆಗಲಿ, ಆ ಚಿಂತನೆಗಳು 100ರಿಂದ 1000ವಾಗಲಿ, 1000 ಇದ್ದದ್ದು ಲಕ್ಷಗಟ್ಟಲೆ ಆಗಲಿ, ಮುಂದಿನ ಬಸವ ಜಯಂತಿ ಹೊತ್ತಿಗೆ ಅಷ್ಟು ಜನರ ಕೇಳುಗರಲ್ಲಿ ಒಂದು 10 ಮನೆಯಲ್ಲಿ ಶುದ್ಧ ಕಾಯಕ, ದಾಸೋಹ ಮತ್ತು ಪ್ರಸಾದ ಆದರೆ ನನ್ನ ನಿಮ್ಮ ಇವತ್ತಿನ ಶ್ರಮ ಸಾರ್ಥಕ ಅಂತ. ಅದ್ಭುತ ಮಾತುಗಳು ಜಸ್ಟಿಸ್ ಶ್ರೀಶಾನಂದ್ ಅವರೇ. ನಿಮ್ಮ ಹೆಸರಿನಲ್ಲೇ ಆನಂದ ಇದೆ. ನೀವು ಆನಂದ ಭರಿತವಾಗಿ ಮಾತಾಡಿದ್ರಿ, ಅಷ್ಟೇ ಆನಂದವನ್ನು ನೀಡಿದ್ರಿ. ವಚನ ಅಂದ್ರೆ ಬದ್ಧತೆ, ಅದು ಪ್ರಾಮಿಸ್ ಅಂದ್ರೆ ಅದನ್ನೇ ತಾವು ಮಾತಾಡಿದ್ದು. ಬಹಳ ಸಂತೋಷ. ತಾವು ತುಂಬಾ ಯಶಸ್ವಿಯಾಗಿ ನ್ಯಾಯಾಧೀಶರಾಗಿ ತುಂಬಾ ದಶಕಗಳು, 4-5 ದಶಕಗಳ ಕಳೆದಿದ್ದೀರಾ. ಬಹಳ ವಿಸ್ತೃತವಾದ ವ್ಯಾಪಕವಾದ ಅನುಭವ ತಮಗಿದೆ. ಕಳೆದ ವರ್ಷದಿಂದ ಹೊಸ ನ್ಯಾಯಾಧೀಕರಣ ಆಯಿತು, ಅಂದ್ರೆ ಹೊಸ ಕಾನೂನುಗಳು ಬಂತು, ಸ್ವಲ್ಪ ಮಾರ್ಪಾಟು, ನ್ಯಾಯ ಸಂಹಿತೆ ಆಯಿತು, ನಾಗರಿಕ ಸಂರಕ್ಷಿತ ಸಂಹಿತೆ ಮತ್ತು ಸಾಕ್ಷ್ಯ ಸಂಹಿತೆ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಹೇಗೆ ಈ ಒಂದು ಬದಲಾದ ಪರ್ವದೊಳಗೆ ನ್ಯಾಯಾಧೀಕರಣಕ್ಕೆ ಹೇಗೆ ನಮ್ಮ ಜನರು ತುಂಬಾ ಹತ್ರ ಇರಬೇಕು, ಮತ್ತೆ ಒಂದು ತಮ್ಮ ಕರ್ತವ್ಯಗಳನ್ನು ಹೇಗೆ ನಿಭಾಯಿಸಬೇಕು, ಆ ಭಯವನ್ನ ಹೋಗಲಾಡಿಸಿಕೊಂಡು ಒಂದು ನ್ಯಾಯ ಪರಿಪಾಲನೆ ಮಾಡೋ ನಿಟ್ಟಿನೊಳಗೆ ಒಂದು ಸಮಾಜದ ಸೇವಕರ ಕರ್ತವ್ಯ ಏನಿದೆ, 2 ಮಾತು ಹೇಳ್ಬೋದಾ ಕೊನೆಯದಾಗಿ? ಖಂಡಿತ. ಕ್ರಿಮಿನಲ್ ಇಂದ ನಾವೇನಂತ ಇದೀವಿ ಈಗ, ವಿ ಹ್ಯಾವ್ ಶಿಫ್ಟೆಡ್ ಟು
ನಾಗರಿಕತೆಗೆ ಹೋಗ್ತಾ ಇದೀವಿ. ನಾಗರಿಕ ಸುರಕ್ಷತೆ ಅಂದ್ರೆ ಒಳ್ಳೆಯವರನ್ನ ಕಾಪಾಡಬೇಕು ಅನ್ನೋ ಉದ್ದೇಶ. ಅದು ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಹೆಚ್ಚೇನು ಬದಲಾವಣೆಗಳಾಗಲಿಲ್ಲ. ಎವಿಡೆನ್ಸ್ ಆಕ್ಟ್ ಇತ್ತು ಮೊದಲು, ಎವಿಡೆನ್ಸ್ ಆಕ್ಟ್ ಇತ್ತು, ಅದು ಹೆಚ್ಚೇನು ಬದಲಾವಣೆ ಕಂಡಿಲ್ಲ. ಆದರೆ ಇವತ್ತಿನ ದಿನಮಾನದಲ್ಲಿ ಹೊಸ ರೂಪದ ಕೆಲವು ರಾಕ್ಷಸಿ ಪ್ರವೃತ್ತಿಗಳು ಬಂದಿವೆ. ಉದಾಹರಣೆಗೆ ಹೆಣ್ಣು ಮಕ್ಕಳನ್ನ ಅತ್ಯಂತ ಹೀನ ರೀತಿಯಲ್ಲಿ ಗೋಳೈಕೊಳ್ತಿರ್ತಕ್ಕಂಥದ್ದು, ಮತ್ತೆ ಈ ಒಂದು ನಮ್ಮ ಏನು ತಾಂತ್ರಿಕತೆ ಮುಂದುವರೆದಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಹಾವಳಿ ಏನಾಗಿದೆ, ಅದರಲ್ಲಿ ಹೆಣ್ಣು ಮಕ್ಕಳ ಅಥವಾ ಯಾರೋ ಸಂಗ್ರಹಿಸಿಕೊಂಡಿದ್ದನ್ನ ಹಲವಾರು ಜನರ ತಮ್ಮ ತಮ್ಮ ಮೊಬೈಲ್ಗಳಿಗೆ ಫಾರ್ವರ್ಡ್ ಮಾಡಿಕೊಂಡು ಅದನ್ನ ನೋಡಿಸಿ, ತೋರಿಸಿ, ಹೆದರಿಸಿ, ಬೆದರಿಸಿ ಅವರನ್ನ ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು ಇತ್ಯಾದಿ ಇತ್ಯಾದಿ ಹಲವು ಹೊಸ ತರಹದ ರಾಕ್ಷಸಿ ಪ್ರವೃತ್ತಿಗಳು ನಮ್ಮ ಸಮಾಜದಲ್ಲಿ ಬಂದ್ಬಿಟ್ಟಿದೆ. ಒಂದು ಆಧುನಿಕತೆ, ಒಂದು ತಾಂತ್ರಿಕತೆ ಬೆಳೆದಾಗ ಅದರದ್ದು ಆಫ್ ಶೂಟ್ ಅಂತ ಕರಿತೀವಿ ನಾವು. ಅದನ್ನ ನಾವಿವತ್ತು ಸೈಬರ್ ಕ್ರೈಮ್ ಅನ್ನೋದನ್ನ ಹೇಳ್ಕೊಂಡ್ಬಿಟ್ವಿ. ಒಂದು ನಾನು ಕಿವಿ ಮಾತನ್ನು ಈ ಸಂದರ್ಭದಲ್ಲಿ, ಬಸವ ಜಯಂತಿ ಸಂದರ್ಭದಲ್ಲಿ ಹೇಳ್ತೀನಿ, ಗಂಡು ಮಕ್ಕಳು ಬಹಳ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಇವತ್ತಿನ ಹೊಸ ಕಾಯ್ದೆಗಳಲ್ಲಿ ಅವರಲ್ಲಿ ಕೆಲವರು ತೊಂದರೆಗೊಳಪಡ್ತಿರ್ತಕ್ಕಂಥ ಜಾಸ್ತಿ ಆಗಿದೆ. ತಂದೆ ತಾಯಿಗಳು ಗಂಡು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಈಗ ತಮ್ಮ ವಿಚಾರಧಾರೆಗಳನ್ನ ತಿಳಿಸ್ಕೊಡ್ಬೇಕು, ಶೈಕ್ಷಣಿಕವಾಗಿ ಮತ್ತೆ ವಿಚಾರಗಳನ್ನ ತಿಳಿಸ್ಕೊಡೋದು. ಎರಡನೇದು, ಹೆಣ್ಣು ಮಕ್ಕಳಿಗೆ ಸಣ್ಣ ವಿಶೇಷವಾದ ಅಣ್ಣ ಅಂತ ಕರ್ತ್ಕೊಳ್ಳಿ, ಪೋಷಕ ಅಂತ ಕರ್ತ್ಕೊಳ್ಳಿ, ಸಮಾಜಕ್ಕೆ ಕಾಳಜಿ ಇರತಕ್ಕಂಥ ವ್ಯಕ್ತಿ ಅಂತ ಕರ್ತ್ಕೊಳ್ಳಿ, ಅಥವಾ ನ್ಯಾಯಾಧೀಶನಾಗಿ ಹೇಳ್ತಿದ್ದೀನಿ ಅಂತಲೇ ತಿಳ್ಕೊಳ್ಳಿ. ಒಂದು ಸಣ್ಣ ಕಳಕಳಿ ಮನವಿ ನನ್ನ ಎಲ್ಲ ತಂಗಿಯಂದರಿಗೆ, ಚಿಕ್ಕ ಹೆಣ್ಣು ಮಕ್ಕಳಿಗೆ, ಅಕ್ಕಂದರಿಗೆ ಒಂದೇ ಒಂದೇನು ಅಂದ್ರೆ, ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರಚೋದನೆಗಳಿರ್ಲಿ, ಎಷ್ಟೇ ಪ್ರಲೋಭನೆಗಳಿರ್ಲಿ, ನಿಮ್ಮ ವಯಸ್ಸಿಗೆ ತಕ್ಕದಾದಂತಹ ಹಾರ್ಮೋನಿನ ಎಷ್ಟೇ ತೊಂದರೆ ತಾಪತ್ರಯಗಳಿರ್ಲಿ, ಯಾವುದೇ ಕಾರಣಕ್ಕೂ ಸುರಕ್ಷಿತವಲ್ಲದ ಸಂಬಂಧದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಖಂಡಿತವಾಗಿ ನಿಮ್ಮ ಯಾರು ಆ ಜೊತೆಗೆ ಇರ್ತಾರೆ ಅವ್ರ ಜೊತೆಗೆ ಹಂಚಿಕೊಳ್ಳುವುದನ್ನ ಮೊದಲು ನಿಲ್ಲಿಸಿ. ಅದು ಯಾವತ್ತು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಬಂದು ತಲುಪುತ್ತೆ. ತಾವೆಲ್ಲ ನೋಡಿರ್ತೀರಿ ಇತ್ತೀಚಿನ ದಿನಮಾನದಲ್ಲಿ ಇಂತಹ ದುರುಪಯೋಗಗಳು ಬಹಳ ಆಗ್ತಾ ಇದೆ. ಯಾವುದು ಹೇಗೆ ಇರಲಿ, ಸಮಾಜದಲ್ಲಿ ವಾಸ್ತವಿಕತೆನಲ್ಲಿ ನಮಗೆ ತಿಳಿದು ಬಂದಿರತಕ್ಕಂಥದ್ದು ಈಗಲೂ ಕೂಡ ಅದು ಸಮಾಜ ಇನ್ನೂ ಕೂಡ ಬದಲಾವಣೆ ಆಗಿಲ್ಲ. ಬೇರೆ ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಇರತಕ್ಕಂಥದನ್ನ ಅನುಕರಿಸಕ್ ಹೋದಾಗ ಮುಂದೆ ಇಡೀ ಜೀವನ, ಇದೊಂದು ಕೇವಲ ಒಂದು ಫೇಸು, 2 ರಿಂದ 3 ವರ್ಷ. ಆ ಸಂದರ್ಭದಲ್ಲಿ ಅಡಾಲಸೆನ್ಸ್ ಇಂದ ನೀವು ಯೂತ್ ಆಗುವಂತ ಸಂದರ್ಭದಲ್ಲಿ ಅಥವಾ ಚೈಲ್ಡ್ ಇಂದ ಅಡಾಲಸೆಂಟ್ ಆದಂತ ಸಂದರ್ಭದಲ್ಲಿ ಭಾವನೆಗಳು ಬರ್ತಕ್ಕಂಥದ್ದು ವಯೋಸಹಜ. ಅದನ್ನ ಸಂಯಮದಿಂದ ಕಾಪಾಡಿಕೊಂಡು ಅದಕ್ಕೆ ಯಾವ ರೀತಿಯಲ್ಲಿ ಇರಬೇಕು ಅದನ್ನ ತಿಳಿದುಕೊಂಡು ಸ್ವಲ್ಪ ಬೇರೆ ಬೇರೆ ವಿಚಾರದ ಬಗ್ಗೆ ಗಮನ ವಹಿಸಿಕೊಂಡು, ಎಲ್ಲೆಲ್ಲಿ ಯಾರಲ್ಲಿ ದೇವರಿಗೆ ನಂಬಿಕೆ ಇದೆ ಅವರು ಆ ಆಧ್ಯಾತ್ಮಿಕತೆ ಕಡೆಗೆ ಸ್ವಲ್ಪ ಒಲವನ್ನು ಬಡಿಸಿಕೊಂಡು, ಯಾರಿಗೆ ಅದರಲ್ಲಿ ಇಲ್ವಾ ವಿಜ್ಞಾನದಲ್ಲೋ ಮತ್ತೊಂದಲ್ಲೋ ತಮಗಿಷ್ಟ ಬಂದಂತಹ ಯಾವುದಾದರೂ ಇತರ ಹವ್ಯಾಸಗಳಲ್ಲಿ ತೊಡಕೊಂಡು ಮೊಬೈಲ್ನ ಆದಷ್ಟು ದೂರ ಇಟ್ಟು ಮನೆಯಿಂದ ಹೊರಗಡೆ ಬಂದು ಸ್ವಚ್ಛಂದ ವಾತಾವರಣದಲ್ಲಿ ಗೆಳೆಯರೊಂದಿಗೆ, ಗೆಳತಿಯರೊಂದಿಗೆ, ಹಿರಿಯರೊಂದಿಗೆ, ಬೇಕಾದವರೊಂದಿಗೆ ಅವರೊಂದಿಗೆ ಸ್ವಲ್ಪ ಎಲ್ಲ ಕಡೆ ಓಡಾಡಿ ಸ್ವಚ್ಛಂದವಾಗಿರ್ತಕ್ಕಂಥ ವಾತಾವರಣದಲ್ಲಿ ಕಳೆಯೋದು ಬಹಳ ಮುಖ್ಯ ಆಗುತ್ತೆ. ಇವೆಲ್ಲ ಕೂಡ ತಮಗೆ ತಿಳಿದಿರೋ ಹಾಗೆ ಎಲ್ಲ ಮನಃಶಾಸ್ತ್ರಜ್ಞರು ಹೇಳ್ತಿರ್ತಕ್ಕಂಥದ್ರೊಳಗೆ ವರ್ಚುವಲ್ ವರ್ಲ್ಡ್ ಅಲ್ಲಿ ಜೀವನ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಾವು ಇವತ್ತು ಇಟ್ಟಿಗೆ ಸಿಮೆಂಟಿನಿಂದ ಗೋಡೆಗಳನ್ನ ಕಟ್ಕೋತಾ ಇಲ್ಲ, ಮೊಬೈಲ್ ಇಂದ ಗೋಡೆ ಕಟ್ಕೋತಾ ಇದೀವಿ. ತಾಯಿ ಮನೆಯಿಂದ ಊಟಕ್ಕೆ ಬರ್ತೀಯ ಅಂತ ಕೇಳಿದ್ರೆ ಐ ಆಮ್ ನಾಟ್ ಹಂಗ್ರಿ ಅಂತ ಮೇಲ್ಗಡೆ ಫಸ್ಟ್ ಫ್ಲೋರ್ ರೂಮ್ ಇಂದ ಮೆಸೇಜ್ ಹಾಕೋದನ್ನ ನಿಲ್ಲಿಸ್ತೀವಿ. ಅಮ್ಮ ನನ್ಗೆ ಬೇಡ ಇವತ್ತು ಊಟ ಅಂತ ಕೆಳಗ್ ಬಂದು ಅಮ್ಮನ ಹತ್ರ ಒಂದ್ ಮಾತು ಹೇಳೋಗಿ. ಆಗ ಅಮ್ಮಂಗ್ ಗೊತ್ತಾಗುತ್ತೆ ನಿಜವಾಗ್ಲೂ ಇವನ್ಗೆ ಹಸಿವಿಲ್ವಾ ಹೌದಾ ಅಂತ. ನಿಜವಾಗ್ಲೂ ಹಸಿವಿತ್ತು ಅಂತಂದ್ರೆ 2 ನಿಮಿಷ ಕುತ್ಕೊ, ಮೊಬೈಲ್ ಈ ಕಡೆ ಇಡು, ಒಂದ್ ಚಪಾತಿ ಮಾಡ್ಕೊಟ್ಬಿಡ್ತೀನಿ ಅಲ್ಲಿ, ಸರಿ ಹೋಗ್ಬಿಡ್ತಾನೆ, ತಿಂದು ಬಿಡ್ತಾನೆ. ಈ ತರದ ಒಂದು ಸಂದರ್ಭ ಇದೆ. ಹಾಗಾಗಿ ಹೊಸ ಕಾನೂನುಗಳು ಇನ್ನೂ ನಮ್ಮ ನ್ಯಾಯಾಲಯದ ಹಂತಕ್ಕೆ ಬಂದು ಹಲವಾರು ಹಂತಗಳಲ್ಲಿ ಅದು ಪರೀಕ್ಷೆಗೊಳಪಟ್ಟು ಕೆಲವು ಪರೀಕ್ಷೆಗಳಲ್ಲಿ ಅದು ಪಾಸ್ ಆಗಬೇಕಾಗಿದೆ. ಸಮಯ ಅದಕ್ಕೆ ಅವಕಾಶವನ್ನು ಕೊಡುತ್ತೆ. ಈ ಮೂರೂ ಒಂದು ಏನು ನಾವು ಹೊಸ ಕಾನೂನುಗಳು ಅಂತ ತಂದ್ವಿ, ಅದರಲ್ಲಿ ಕೆಲವು ಹೊಸತನಗಳಿದೆ, ಕೆಲವು ಹಳೇದನ್ನ ಹಾಗೆ ಉಳಿಸ್ಕೊಂಡಿದೀವಿ. ಪುನಃ ನಾನು ಹೇಳ್ತೀನಿ, ಹೆಣ್ಣು ಮಕ್ಕಳು ವಿಶೇಷವಾಗಿ ಸ್ಕೂಲ್ ಗೋಯಿಂಗ್, ಕಾಲೇಜ್ ಗೋಯಿಂಗ್ ಅಂತಿರ್ತಾರೆ, ಅವರು ತಮ್ಮ ತಂದೆ ತಾಯಿಗಳ ಸುಪರ್ದಿನಲ್ಲಿ ಇರಿ. ವೈಯಕ್ತಿಕ ಸ್ವಾತಂತ್ರ್ಯ ಬೇಕು, ಪ್ರೈವೇಸಿ ಬೇಕು. ಪ್ರೈವೇಸಿನೇ ನಿಮ್ಮ ಜೀವಕ್ಕೆ ಮಾರಕವಾಗದೇ ಇರೋ ತರ ನೋಡ್ಕೊಳ್ಳಿ. ಸಮಾಜ ಅದರಲ್ಲಿ ನಾವು ನೋಡ್ತಾ ಇರತಕ್ಕಂಥ ಹಲವಾರು ವಿಚಾರಗಳಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಮಾಡಿದಂತ ತಪ್ಪಿಗೆ ತಾವು ಎಂದೋ ಒಂದು ಕಡೆ ಎಡವಿದಂತದನ್ನ ಹಲವಾರು ಸಂದರ್ಭಗಳಲ್ಲಿ ಜೀವಕ್ಕೆ ಮಾರಕವಾಗುವ ರೀತಿನಲ್ಲಿ ಬಂದ್ಬಿಟ್ಟಿದೆ. ಅಂತಹ ಹಲವಾರು ಪ್ರಕರಣಗಳನ್ನ ನಾನು ನೋಡಿದ್ದೀನಿ. ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು, ಅದನ್ನು ತಡೆಗಟ್ಟುವಲ್ಲಿ ಬೇಕಾಗಿರತಕ್ಕಂಥ ತೀರ್ಪುಗಳನ್ನು ಕೂಡ ನಾನೊಬ್ಬನೇ ಅಲ್ಲದೆ ಇಡೀ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೊಡ್ತಾ ಇದ್ದೀವಿ. ಆದರೂ ಕೂಡ
ನೀವು ತಲೆಗಟ್ಟಿ ಇಂತ ಕಲ್ಲ ಹಾಯ್ಕೊಳಕ್ ಹೋಗ್ಬಾರ್ದು ಅನ್ನೋದೊಂದು ತಮಗ್ ತಿಳಿಸ್ತಾ, ಈ ಹೊಸ ಕಾನೂನುಗಳಲ್ಲೂ ಕೂಡ ಎಲ್ಲವೂ ಮಾನವತೆಯ ಮುಖಾಂತರ ಆಗ್ಬೇಕು. ಕಾನೂನನ್ನ ಕೇವಲ ಲೆಟರ್ ನಲ್ಲಿ ನೋಡದೆ ಅದರ ಸ್ಪಿರಿಟ್ ಅಲ್ಲಿ ನೋಡಬೇಕು. ಆ ಸ್ಪಿರಿಟ್ ಅಲ್ಲಿ ನೋಡಿದಾಗ ಏನು ನಮ್ಮ ಲೆಜಿಸ್ಲೇಷನ್ ಅವರು ಏನು ಮಾಡಿರ್ತಾರೆ ಅಂದ್ರೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ಕಾಯ್ದೆಯ ಆಶಯ ಏನಿರುತ್ತೆ ಅದರ ನಿಟ್ಟಿನಲ್ಲಿ ನ್ಯಾಯದಾನದ ವ್ಯವಸ್ಥೆ ಆಗಬೇಕು. ನ್ಯಾಯದಾನ ಉಂಟಾಗತಕ್ಕಂಥ ಸಂದರ್ಭದಲ್ಲಿ ಮಾನವೀಯತೆಗೆ ಮೊದಲು ನಾವು ಅವಕಾಶವನ್ನ ಕೊಡಬೇಕು. ಕವಿವಾಣಿಯೇ ಇದೆ, ಏನಾದರೂ ಸರಿಯೇ ಮೊದಲು ಮಾನವನ್ನ ಅಂತ. ಎಲ್ಲರೂ ಕೂಡ ಬಂದಂತ ಆರೋಪಿ ಇರ್ಬೋದು, ಆ ನೊಂದಂತ ವ್ಯಕ್ತಿ ಇರ್ಬೋದು, ನ್ಯಾಯಾಧೀಶನಿರ್ಬೋದು, ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಇರ್ಬೋದು, ಇಡೀ ಸಮಾಜ ಇರ್ಬೋದು. ಮಾನವೀಯತೆ ನೆಲೆ ಇಲ್ಲದೆ ಇದ್ರೆ ಏನು ಉಳಿಯುತ್ತೆ? ಹಾಗಾಗಿ ವಿಶ್ವ ಮಾನವ ಬಸವಣ್ಣ ಅಂತ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗತ್ತೆ. ಮಾನವೀಯತೆ ನೆಲೆಯಲ್ಲಿ ವಿಶ್ವಗುರು ಆಗ್ತಾನೆ, ವಿಶ್ವ ಮಾನವ ಆಗ್ತಾನೆ, ವಿಶ್ವ ಚೇತನ ಆಗ್ತಾನೆ, ಜಗಜ್ಯೋತಿ ಆಗ್ತಾನೆ. ಅಮರ ಜ್ಯೋತಿ ಆಗಿರ್ತಕ್ಕಂಥ ಬಸವಣ್ಣ ಇವತ್ತು ಜಗಜ್ಯೋತಿ ಬಸವೇಶ್ವರ ಬಸವಣ್ಣ ಅಂತ ಕರೆಸ್ಕೋಬೇಕಾದ್ರೆ ಆ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಕೂಡ ಬಸವ ಜಯಂತಿ ಸಂದರ್ಭದಲ್ಲಿ ಕಾನೂನು ಹಾಗೂ ಬಸವ ತತ್ವ ಎರಡು ಕೂಡ ಬೇರೆ ಬೇರೆ ಅಲ್ಲ, ಅವೆರಡು ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಕರಿತೀವಲ್ಲ, ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾ ಆಕಾಶವಾಣಿ ಧಾರವಾಡದ ಎಲ್ಲ ಶ್ರೋತೃಗಳಿಗೆ ಎಲ್ಲರಿಗೂ ಕೂಡ ಪುನಃ ಬಸವ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮುಂದಿನ ಬಸವ ಜಯಂತಿಗೆ ಈ ಶ್ರೋತೃಗಳಲ್ಲಿ ಸುಮಾರು 10-20% ನಾವು ತಿದ್ದುಕೊಂಡಿದ್ದೀವಿ ಅಂತ ನಿಮಗೆ ವಾಪಸ್ಸು ಆ ಫೀಡ್ಬ್ಯಾಕ್ ಏನಾದ್ರು ಕೊಟ್ರೆ ನಿಮ್ಮ ಶ್ರಮ ಸಾರ್ಥಕ ಅಂತ ಭಾವಿಸ್ತೀನಿ. ಅತ್ಯದ್ಭುತವಾದ ಮಾತುಗಳು. ಸನ್ಮಾನ್ಯ ಶ್ರೀ ನ್ಯಾಯಾಧೀಶರಾಗಿರುವಂತಹ ಶ್ರೀಶಾನಂದ್ ಅವರೇ, ಸಂವೇದನಾಶೀಲ ನಡೆ ನುಡಿಯಿಂದ ನೀವು ನ್ಯಾಯಾಲಯವನ್ನ ಜನಸಾಮಾನ್ಯರ ಹತ್ತಿರಕ್ಕೆ ತೆಗೆದುಕೊಂಡು ಬಂದಿದ್ದೀರಿ. ನಿಮಗೆ ಅಭಿನಂದನೆಗಳು. ತಮ್ಮ ವ್ಯಾಪಕವಾದ ಅನುಭವ ನಮಗೆ ಆಕಾಶವಾಣಿ ಬಂದು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡದಕ್ಕೆ ನಮಗೆ ನಿಜವಾಗಿದ್ದು ಸೌಭಾಗ್ಯ ಅಂತ ಅನ್ಕೊಂಡಿದ್ದೆ. ನಾವು ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಸನ್ಮಾನ್ಯ ನ್ಯಾಯಾಧೀಶರಾಗಿರುವಂತಹ ವೇದವ್ಯಾಸಾಚಾರ್ಯ ಶ್ರೀಶಾನಂದ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾನ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಶ್ರೀ ವೇದವ್ಯಾಸಾಚಾರ್ ಶ್ರೀಶಾನಂದ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್. ನಿರ್ಮಾಣ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಾಮನ್.